ಇದೀಗ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ದಿವಾಕರ್ ಸರ್ MS ನಿರ್ದೇಶಕರು ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರ ಬೆಂಗಳೂರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಬೇಕು ಅಂತೇಳಿ ಕೇಳಿಕೊಳ್ತಾರೆ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಶರಣಂ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಶರಣಂ ಪ್ರಣಮಾಮಃ. ತಮಾಶಿ ಶರಣ್ಯ ತ್ರಿಭುವನ ಧನ್ಯ, ತಮಾಶಿ ಶರಣ್ಯ ತ್ರಿಭುವನ ಧನ್ಯ, ಸುರಮುನಿ ವಂದಿತ ಚರಣ, ನವರಸ ಮಧುರ ಕವಿತಾ ಮುಖರ, ಸ್ಮಿತ ರುಚಿ ರುಚಿರಾಭರಣ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಶರಣಂ ಪ್ರಣಮಾಮಃ, ತವ ಶರಣಂ ಪ್ರಣಮಾಮಃ. ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಕತ್ತಲನ್ನು ದೋಷಿಸಿ ಪ್ರಯೋಜನವಿಲ್ಲ. ದೀಪ ಹತ್ತಿಸಿದರೆ ಕತ್ತಲು ತಾನಾಗಿಯೇ ಓಡಿ ಹೋಗುತ್ತದೆ ಎನ್ನುವಂತೆ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಮಾನ್ಯರಿಗೂ ಸಹ ಹೃದಯಪೂರ್ವಕವಾಗಿರುವಂಥ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರಿಗೂ ನಾವು ಸಹ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂಥ ಶ್ರೀ ವೀರೇಶ್ ಎಸ್ ಒಡನ್ಪುರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ, ಇವರು ಮುಖ್ಯ ಅತಿಥಿಗಳ ನುಡಿಗಳನ್ನು ನುಡಿಬೇಕು ಅಂತೇಳಿ ಶ್ರೀಯುತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ವೀರಶೈವ ಲಿಂಗಾಯತ ನೌಕರರ ಬಳಗದ ವತಿಯಿಂದ ಇಂದಿನ ದಿನ ದಾವಣಗೆರೆ ಜಿಲ್ಲೆಯಲ್ಲಿ 2025-2026ನೇ ಸಾಲಿನ SSLC ಹಾಗೂ PUCಯಲ್ಲಿ 90%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನನ್ನ ಹಿರಿಯರು, ಮಾರ್ಗದರ್ಶಕರು ಹಾಗೂ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಲೋಕಣ್ಣ ಮಾಗೋಡ್ ಸರ್ ಅವರೇ, ಕಾರ್ಯಕ್ರಮವನ್ನು ಇದೀಗ ತಾನೇ ವಿದ್ಯುತ್ವಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ದಿವಾಕರ್ MS ಸರ್ ಅವರೇ, ಇದೀಗ ತಾನೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂತಹ ಆತ್ಮೀಯರು, ಹಿರಿಯರು ಆಗಿರ್ತಕ್ಕಂತಹ ಶ್ರೀ ರೇಣುಸಿದ್ದಪ್ಪ ಅಂಗಡಿ ಸರ್ ಅವರೇ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮೆಲ್ಲರಿಗೂ ಕೂಡ ತಮ್ಮ ಮುಂದಿನ ಜೀವನದ ಬಗ್ಗೆ ಹಿತನುಡಿಗಳನ್ನು ಆಡಿರ್ತಕ್ಕಂತಹ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ G. ಕೊಟ್ರೇಶ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಆಸೀನರಾಗಿರ್ತಕ್ಕಂತಹ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ N. ಆನಂದಗೌಡ ಸರ್ ಅವರೇ, ಮತ್ತೊಬ್ಬರು ಆತ್ಮೀಯರು ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಸರ್ ಅವರೇ, ಹಿರಿಯ ಉಪನ್ಯಾಸಕರು ಡಯಟ್ನ ಸನ್ಮಾನ್ಯ ಶ್ರೀ BM ದ್ವಾರಕೇಶ್ ಅವರೇ, ಜೊತೆಗೆ DRR ಪಾಲಿಟೆಕ್ನಿಕ್ ಸರ್ಕಾರಿ ಕಾಲೇಜಿನ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ರವಿ MM ಸರ್ ಅವರೇ, ಜೊತೆಗೆ BO ಮೇಡಮ್ ಅವರಾಗಿರ್ತಕ್ಕಂಥ ವಿಶಾಲಾಕ್ಷಿ ಮೇಡಮ್ ರವರೇ, ಈ ಒಂದು ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಶಂಕರ್ K. ಸರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ನಟರಾಜ್ ಸರ್ ಅವರೇ, ಜೊತೆಗೆ ವೀರಶೈವ ಲಿಂಗಾಯತ ನೌಕರ ಪತ್ತಿನ ಸಹಕಾರ ಸಂಘದ
ಆಡಳಿತ ಮಂಡಳಿರವರೇ, ಎಲ್ಲ ನಿರ್ದೇಶಕ ಬಂಧುಗಳೇ, ಇಲ್ಲಿ ವಿಶೇಷವಾಗಿ ಇವತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಭಾಜನರಾಗಿರ್ತಕ್ಕಂತಹ SSLC ಹಾಗೂ PUC ವಿದ್ಯಾರ್ಥಿನಿಯರೇ, ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಾಂಧವರೇ, ಮಾಧ್ಯಮ ಮಿತ್ರರೇ ಹಾಗೂ ಸಹೋದರ ಸಹೋದರಿಯರೇ, ಮೊದಲನೇದಾಗಿ SSLC ಹಾಗೂ PUCಯಲ್ಲಿ 90%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡು ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಇಂತಹ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಸಮಾಜವನ್ನು ಒಗ್ಗೂಡಿಸಿ, ಸಮಾಜದ ನೌಕರರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕಾದ್ರೆ ಇದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ಲೋಕಣ್ಣ ಮಾಗೋಡ್ ಸರ್ ಅವರು. ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಸಮಾಜದ ನೌಕರರನ್ನು ಒಗ್ಗೂಡಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಾಡಬೇಕು, ಅವರಿಗೆ ಈ ಪ್ರತಿಭಾ ಪುರಸ್ಕಾರ ಮುಂದಿನ ದಾರಿ ದೀಪ ಆಗಬೇಕು ಎಂಬ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಇಟ್ಟುಕೊಂಡು ಸುಮಾರು 15 ದಿನಗಳ ಕಾಲ ಅವರ ಸತತ ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಮೂಡಿಬಂದಿದೆ. ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆತ್ಮೀಯರೇ, ಇದರ ಹಿಂದೆ ಹಲವಾರು ನಮ್ಮ ಅಧಿಕಾರಿ ಮತ್ತು ನೌಕರರ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಯಾರಿಗೆ ವಿಶೇಷವಾಗಿರ್ತಕ್ಕಂತಹ ದಿನ ಅಂತಂದರೆ, ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ. ನಿಮಗೆ ಹಲವಾರು ವೇದಿಕೆಗಳ ಮೂಲಕ ನಿಮಗೆ ಪ್ರತಿಭಾ ಪುರಸ್ಕಾರಕ್ಕೆ ನಿಮಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂತಹ ಪ್ರಕ್ರಿಯೆ. ಆದರೆ ಸಮಾಜದ ನೌಕರರನ್ನ ಮಕ್ಕಳನ್ನು ಗುರುತಿಸಿ ಸಮಾಜವನ್ನು ಒಗ್ಗೂಡಿಸಿ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು ಏನೈತಲ್ಲ, ಇದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಕೂಡ ಭಾವಿಸ್ತಾ ಇದ್ದೇನೆ. ಇವತ್ತು SSLC ಮುಗಿರ್ತಕ್ಕಂತಹ ನಂತರ ವಿದ್ಯಾರ್ಥಿಗಳ ಮುಂದಿನ ನಡೆ ಏನು, PUC ಆಗಿರ್ತಕ್ಕಂತಹ ನಂತರ ವಿದ್ಯಾರ್ಥಿಗಳ ಮುಂದಿನ ನಡೆ ಏನು, ಇದನ್ನೆಲ್ಲ ನಾವು ನೋಡಿದಾಗ ಸಮಾಜದಲ್ಲಿ ನೀವು LKG ಇಂದ ಹಿಡಿದು UKG ಇಂದ ಹಿಡಿದು 9th ಸ್ಟ್ಯಾಂಡರ್ಡ್ ಅವರಿಗೂ ಬರಬೇಕಾದ್ರೆ ನಿಮಗೆ ಸಮಾಜದಲ್ಲಿ ನಿಮ್ಮ ಹಿತೈಷಿಗಳು, ನಿಮ್ಮ ಹಿರಿಯರು, ನಿಮ್ಮ ಕುಟುಂಬ ವರ್ಗದವರು ಕೇಳ್ತಾರೆ, ನಿಮ್ಮ ಸ್ನೇಹಿತರು ಕೇಳ್ತಾರೆ, ನೀನು ಎಷ್ಟನೇ ಕ್ಲಾಸ್ ಅಂತ ಹೇಳ್ಬೇಕಾದ್ರೆ ನಾನು 5ನೇ ಕ್ಲಾಸಿಂದ 6ನೇ ಕ್ಲಾಸು, 6ನೇ ಕ್ಲಾಸಿಂದ 7ನೇ ಕ್ಲಾಸು, 8ನೇ ಕ್ಲಾಸಿಂದ 9ನೇ ಕ್ಲಾಸ್ ಅಂತ ಹೇಳ್ತೀರಿ. ಆದರೆ SSLC ಮುಗಿದ್ಮೇಲೆ ಏನು ನಿನ್ನ ಮುಂದಿನ ನಡೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಜೀವನದ ಶೈಕ್ಷಣಿಕ ವಿಷಯದಲ್ಲಿ ಒಂದು ಕತ್ತಲೆ ನಿಮಗೆ ಆವರಿಸಿದ ಹಾಗೆ ಆಗುತ್ತೆ. ಒಂದು ಕೌಲುದಾರಿ ಹಾಗೆ ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಾನು ಏನು ಮಾಡಬೇಕು ಅಂತೇಳಿ ಒಂದು ಕೌಲುದಾರಿ ತಮಗೆ ಆವರಿಸ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ತಾವು ತಮ್ಮ ಹಿರಿಯರ ಮಾರ್ಗದರ್ಶನ, ತಮ್ಮ ಶಿಕ್ಷಕರ ಮಾರ್ಗದರ್ಶನ, ತಮ್ಮ ತಂದೆ ತಾಯಿಗಳ ಮಾರ್ಗದರ್ಶನ ಜೊತೆಗೆ ರೋಲ್ ಮಾಡೆಲ್ ಇರ್ತಕ್ಕಂತಹ ಹಲವಾರು ಇವತ್ತು ಸಾಧಕರುಗಳ ಒಂದು ಮಾರ್ಗದರ್ಶನವನ್ನು ಕೂಡ ತಾವು ತೆಗೆದುಕೊಳ್ಬೇಕಾಗುತ್ತೆ. ಅಂತಹ ಒಬ್ಬ ಸಾಧಕರುಗಳನ್ನು ನಾವು ನಿಮ್ಮ ಎದುರಿಗೆ ತಂದು ನಿಲ್ಲಿಸಬೇಕಾದ್ರೆ ನಮ್ಮ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ವಿಚಾರವನ್ನು ಮಾಡಿ, ಅದು ದಾವಣಗೆರೆ ಜಿಲ್ಲೆಯ ಒಂದು ಗಂಗನಕಟ್ಟೆಯಲ್ಲಿ ಜನಿಸಿರ್ತಕ್ಕಂಥ ಮಧ್ಯಮ ಕುಟುಂಬ ವರ್ಗದಲ್ಲಿ ಜನಿಸಿ ಇವತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಇಡೀ ಕರ್ನಾಟಕ ಅವರನ್ನು ತಿರುಗಿ ನೋಡುವ ಹಾಗೆ ಮಾಡಿರ್ತಕ್ಕಂಥ ಒಂದು ಸಾಧಕರನ್ನು ಇವತ್ತು ತಮ್ಮ ಎದುರಿಗೆ ತಂದು ಕೂಡಿಸಿದ್ದೇವೆ. ಅದು ನಮ್ಮ ದಿವಾಕರ್ MS ಸರ್ ಅವರು. ಇವರ ಪ್ರೇರಣೆ ನಿಮಗೆ ಬೇಕಾಗಿದೆ, ಇಂತಹವರ ಪ್ರೇರಣೆ ನಿಮಗೆ ಬೇಕಾಗಿದೆ. ಹಾಗಾಗಿ ಇಂತಹ ವ್ಯಕ್ತಿಯವರನ್ನು ಇವತ್ತು ತಮಗೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ನಾವು ಕರೆಸಿರ್ತಕ್ಕಂಥದ್ದು ಕೂಡ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆತ್ಮೀಯರೇ, ಹಾಗಾದರೆ SSLC ಮುಗೀತು, PUC ಮುಗೀತು,
ಮುಂದಿನ ನಮ್ಮ ನಡೆ ಏನು? SSLC ಮುಗಿದ ನಂತರ ತಾವು ಮುಂದಿನ ಭವಿಷ್ಯದ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತೆ. ನಾವು ಯಾವ ಹುದ್ದೆಯನ್ನು ಅಲಂಕಾರವನ್ನು ಮಾಡಬೇಕು? ನಿಮಗೆ ಹಲವಾರು ಪ್ರಶ್ನೆಗಳು ಇರುತ್ತೆ. ಸೈನ್ಸ್ ತೆಗೆದುಕೊಳ್ಬೇಕು, ಜೊತೆಗೆ ಕಾಮರ್ಸ್ ತೆಗೆದುಕೊಳ್ಬೇಕು, ಆರ್ಟ್ಸ್ ತೆಗೆದುಕೊಳ್ಬೇಕು. ಸೊ ಇದಾದ ನಂತರ ಮತ್ತೆ PUC ಮುಗಿದ ನಂತರ ತಾವು ಇಂಜಿನಿಯರಿಂಗ್, ಮೆಡಿಕಲ್, ಜೊತೆಗೆ MBA, ಡಿಗ್ರಿ, ಹಲವಾರು ಡಿಗ್ರಿಗಳಿವೆ ಇವತ್ತು ಸಾಧನೆಯನ್ನು ಮಾಡಲಿಕ್ಕೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ದೃಢ ನಿರ್ಧಾರ, ದೃಢ ಸಂಕಲ್ಪ, ಜೊತೆಗೆ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ, ಜೊತೆಗೆ ಇಂತಹ ಒಬ್ಬ ರೋಲ್ ಮಾಡೆಲ್, ಇಂಥವರನ್ನೇ ಇಟ್ಟುಕೊಂಡು ನೀವು ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾವು ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ಸಂದರ್ಭದಲ್ಲಿ ತಾವು ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಪ್ರತಿಭಾ ಪುರಸ್ಕಾರ ಮಾಡಿ ನಿಮ್ಮನ್ನು ಕಳಿಸಿಕೊಡ್ತಿರ್ತಕ್ಕಂಥದ್ದು ನೀವು ಸಾಧನೆಯನ್ನು ಮಾಡಿದ್ರಿ ಅಂತೇಳಿ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇಲ್ಲ. ಇದು ಸಾಧನೆಯ ಮೊದಲನೇ ಹೆಜ್ಜೆ. ಇವತ್ತು 92, 93, 94% ಮಾಡಿರ್ತೀರಿ. ಇವತ್ತು 100ಕ್ಕೆ 100 ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ರೆ ಇಲ್ಲಿ? ಇಲ್ಲ. 98, 99 ತೆಗೆದುಕೊಂಡಿರ್ಬೋದು. ಇನ್ನೂ 1% ಉಳಿದಿದೆಯಲ್ಲ, ಆ 100ರ ಒಂದು ಅಂಕ ಏನಿದೆಯಲ್ಲ, ನಿಮ್ಮ ಮುಂದಿನ ಭವಿಷ್ಯದ ಹುದ್ದೆಯನ್ನು ತಾವೇನು ಪಡೆದುಕೊಳ್ತೀರಲ್ಲ, ಅವತ್ತು ಅದು 100ನೇ ಅಂಕ ಆಗಿರುತ್ತೆ. ಆ ಹುದ್ದೆ ಏನಿದೆಯಲ್ಲ ಅದು 100ನೇ ಅಂಕ. ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ, ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಪಡೆದುಕೊಂಡು ಸಮಾಜದ ಒಳಿತಿಗಾಗಿ ತಾವೆಲ್ಲರೂ ಶ್ರಮಿಸ್ತಿರಲ್ಲ, ಅವತ್ತು ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ತಾವು ಮುಂದಿನ ನಡೆಯನ್ನು, ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಬೇಕಾಗುತ್ತೆ. ಆತ್ಮೀಯರೇ, ಇವತ್ತು ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ಸ್ನೇಹಿತ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ, ಅವ್ರ ಹೆಸರು ದಯಾನಂದ್ ಅಂತ ಹೇಳಿ, ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. SSLCಯಲ್ಲಿ ಡಿಸ್ಟಿಕ್ನಲ್ಲಿ ಟಾಪರ್. ಹಾವೇರಿ ಜಿಲ್ಲೆಗೆ 1996-97ರಲ್ಲಿ ಡಿಸ್ಟಿಕ್ನಲ್ಲಿ ಟಾಪರ್ SSLCಯಲ್ಲಿ. PUCಯಲ್ಲಿ ಡಿಫಾರ್. ನೀವು ನಂಬ್ತೀರಾ? PUCಯಲ್ಲಿ ಡಿಫಾರ್. ಆ ವ್ಯಕ್ತಿ ಹೇಗೆ ಡಿಫಾರ್ ಆದ ಅಂತಂದರೆ, ಹಿಂದಿನ ಒಬ್ಬ ವಿದ್ಯಾರ್ಥಿ ಅವರಿಗೆ ಡಿಸ್ಟರ್ಬ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಕ್ವಾಡ್ ಬಂದರು, ಏನನ್ನ ನೋಡಲಿಲ್ಲ ಅವರು, ಅವನನ್ನು ಡಿಫಾರ್ ಮಾಡಿದ್ರು. ಇಬ್ಬರು ವಿದ್ಯಾರ್ಥಿಗಳನ್ನು ಡಿಫಾರ್ ಮಾಡಿದರು. ಅವನ ಭವಿಷ್ಯ ಏನಾಗಬೇಕು? ಅವನು SSLCಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಂಕಗಳ ಆ ಒಂದು ಪರಿಸ್ಥಿತಿಗಳು ಏನಾಗಬೇಕು? ಡಿಫಾರ್ ಆದ ಪರಿಸ್ಥಿತಿ ಹೇಗೆ ಬಂತು ಅಂತಂದರೆ, ಅವರ ತಂದೆನೂ ಕೂಡ 6 ತಿಂಗಳಲ್ಲಿ ತೀರ್ಕೊಂಡ್ರು, ಮರಣ ಹೊಂದಿದ್ರು. ತದನಂತರ ಆ ವ್ಯಕ್ತಿ ಹಿರೇಕೆರೂರಿನ ಒಂದು ಸರ್ಕಲ್ ಇದೆ, ಆ ಸರ್ಕಲ್ನಲ್ಲಿ ಒಂದು ಬೇಕರಿಯನ್ನು ಹಾಕಿಕೊಂಡು ಮಿರ್ಚಿಯನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಸಾಯಂಕಾಲ ಒಂದು ಫೇಮಸ್ ಮಿರ್ಚಿ ಅಂಗಡಿ, ಅದು ಎಲ್ಲ ಜನಗಳನ್ನು ಅಟ್ರಾಕ್ಟ್ ಮಾಡಿದವನು. ನಾವು ಕೂಡ ಸುಮಾರು ವರ್ಷಗಳ ಕಾಲ ನೋಡಿದ್ವಿ. ಅದಾದ ನಂತರ ಅವರ ಅಣ್ಣ ಶಿಕ್ಷಕರ ಪ್ರವೃತ್ತಿಗೆ ನೇಮಕ ಆದರು. ಅವನನ್ನು ಬೇಕರಿಯಿಂದ ಬಿಡಿಸಿ ಕಾಮರ್ಸ್ ಮುಗಿಸ್ಕೊಂಡು, BCom ಮುಗಿಸ್ಕೊಂಡು, ಜೊತೆಗೆ MBA ಮಾಡಿಕೊಂಡ. MBA ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಎಂತಹ ಒಂದು ಅವಕಾಶಗಳು ಒದಗಿ ಬಂತು ಅಂತಂದರೆ, ಕ್ಯಾಂಪಸ್ ಇಂಟರ್ವ್ಯೂದಲ್ಲಿ, ತಮಗೆಲ್ಲ ಗೊತ್ತಿರಲಿ, ಈ ಗ್ರೋಹೆ ಅಂತ ಒಂದು ಕಂಪ್ನಿ ಇದೆ, ಈ ಬಾತ್ರೂಮ್ ಫಿಟ್ಟಿಂಗ್ಸ್ ಗ್ರೋಹೆ ಎಂಬ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ MD ಆಗಿ ಆಯ್ಕೆಯಾದ ಅವನು ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಮನೆಯನ್ನು ಮಾಡಿದ್ದಾನೆ, ಒಂದು ಟೈಲ್ಸ್ ಫ್ಯಾಕ್ಟ್ರಿಯನ್ನು ಮಾಡಿದ್ದಾನೆ. 100ರಿಂದ 150 ಜನಗಳಿಗೆ ಇವತ್ತು ಕೆಲಸವನ್ನು ಕೊಟ್ಟಿದ್ದಾನೆ. ಪರಿಸ್ಥಿತಿಗಳು, ಸಂದರ್ಭಗಳು ಹೇಗೆ ಬರುತ್ತೆ ಅಂತಂದರೆ, ಇವತ್ತು ನಾನು SSLCಯಲ್ಲಿ 90 ಅಂಕಗಳನ್ನು ಪಡೆದುಕೊಂಡಿದ್ದೇನೆ ಅಂತೇಳಿ ಕಾಲರ್ ಹಿಡ್ಕೊಂಡು ಓಡಾಡಿದರೆ, ಮುಂದೊಂದು ದಿನ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಿಮ್ಮ SSLC ಮತ್ತು PUC ಮುಗಿದ ನಂತರ ನಿಮ್ಮ ಜೀವನದ ಮುಂದಿನ ಗುರಿ ಹೇಗಿರಬೇಕು ಅಂತಂದರೆ, ದೃಢ ನಿರ್ಧಾರ ಮತ್ತು ದೃಢ ಸಂಕಲ್ಪ. ನಿಮ್ಮ ಒಂದು ಶಕ್ತಿ ಏನಿದೆ ಅಂತಂದರೆ ಶಿಕ್ಷಣದ ಮೂಲಕ ತೋರಿಸ್ಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಹೊರೆ ಆಗಬಾರ್ದು. ನೀವು ಕೂಡ ತಾಯಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಹೇಗೆ ನಡೆದುಕೊಳ್ತೀರಿ ಅದೇ ರೀತಿ ನಿಮ್ಮ ಮಕ್ಕಳು ನಡೆದುಕೊಳ್ತಾರೆ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. 10 ನಿಮಿಷ ಮಾತಾಡಿದೆ ಅಂತ ಹೇಳಿದ್ದಾರೆ. ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿನಿಯರೇ ತಾಯಂದ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಗೆ ಗೊತ್ತಿರ್ಬೋದು, ಕರ್ನಾಟಕದ ಮೊದಲನೇ ಅಧಿದೇವತೆ ಯಾರು? ಭುವನೇಶ್ವರಿ. ಭುವನೇಶ್ವರಿಯ ಮಗ ನರೇಂದ್ರ. ಆ ಒಂದು ಮನೆಯಲ್ಲಿ ತಾಯಿ ಭುವನೇಶ್ವರಿ ಒಂದು ಗೋಡೆ ಮೇಲೆ ಒಂದು ಫೋಟೋವನ್ನು ಹಾಕಿರ್ತಾಳೆ. ಯಾವ ಫೋಟೋ ಹಾಕಿರ್ತಾಳೆ ಅಂತಂದರೆ, ವಾಹನ ಚಾಲಕನ ಡ್ರೈವರ್ ಫೋಟೋವನ್ನು ಹಾಕಿರ್ತಾರೆ. ಪ್ರತಿದಿನ ಆ ವಿದ್ಯಾರ್ಥಿ, ಆ ಮಗು ನೋಡ್ತಾ ಇರುತ್ತೆ. ಆ ಫೋಟೋವನ್ನು ನೋಡಿ, ಆ
ಅವರ ತಾಯಿಗೆ ಹೇಳ್ತಾ ಇರುತ್ತೆ, ಅಮ್ಮ ನಾನು ಆಗೋದಾದ್ರೆ ಈ ವಾಹನ ಚಾಲಕನಾಗಿ ನಾನು ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾ ಇರುತ್ತೆ. ತಾಯಿ ಎಚ್ಚೆತ್ಕೊಳ್ತಾಳೆ, ಅಯ್ಯೋ ನನ್ನ ಮಗು ಡ್ರೈವರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ತದನಂತರ ತಾಯಿ ಎಚ್ಚೆತ್ಕೊಂಡು ಆ ಗೋಡೆಯ ಮೇಲಿರ್ತಕ್ಕಂತಹ ಫೋಟೋವನ್ನು ತೆಗೆದಿಟ್ಟು ಆ ಗೋಡೆಯ ಮೇಲೆ ಮಹಾಭಾರತದಲ್ಲಿ ಒಂದು ಸಾರೋಟನ್ನ ಏರಿಕೊಂಡಿರ್ತಕ್ಕಂಥ ಅರ್ಜುನ ಸಾರಥಿಯಾಗಿ ಕೃಷ್ಣ ಇರ್ತಾನೆ. ಆ ಫೋಟೋವನ್ನ ಹಾಕಿ ಆ ಮಗುವನ್ನ ಕರೆದುಕೊಂಡು ಬಂದು, ನೀನು ಆಗುವುದಾದರೆ ಕೃಷ್ಣನ ಥರ ಸಾರಥಿ ಆಗು, ಮುಂದೊಂದು ದಿನ ನಿನ್ನನ್ನ ಇಡೀ ಭಾರತ ದೇಶ ನನ್ನನ್ನು ತಿರುಗಿ ನೋಡುವ ಹಾಗೆ ಮಾಡುತ್ತೆ, ಕೃಷ್ಣನ ಥರ ಸಾರಥಿಯಾಗು, ಕೃಷ್ಣನ ಥರ ವಾಹನ ಚಾಲಕನಾಗು ಅಂತ ಹೇಳಿ ಆ ಗೋಡೆಯ ಮೇಲೆ ಆ ಫೋಟೋವನ್ನು ಹಾಕಿ ತೋರಿಸ್ತಾಳೆ. ಮುಂದೊಂದು ದಿನ ಆ ವಿದ್ಯಾರ್ಥಿ, ತಮಗೆಲ್ಲ ಗೊತ್ತಿರಲಿ, ಅಮೇರಿಕಾದ ಚಿಕಾಗೋದಲ್ಲಿ ಸಂಸತ್ ಭವನದಲ್ಲಿ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅಮೇರಿಕಾದ ಚಿಕಾಗೋದ ಸಂಸತ್ ಭವನದಲ್ಲಿ ಅಮೇರಿಕಾದ ಪ್ರಜೆಗಳು 10 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡಿತಾರೆ. ಅದೇ ವಿವೇಕಾನಂದರಾಗಿ ನರೇಂದ್ರ ಬದಲಾವಣೆ ಆಗಿರ್ತಾನೆ. ಅದು ತಾಯಿಯ ಪ್ರೇರಣೆ. ಇಂತಹ ತಾಯಿಯಂದರು ನೀವು ಮಕ್ಕಳಿಗೆ ಪ್ರೇರಣೆ ಆಗಬೇಕು. ಹಾಗಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟಿರುತ್ತೆ ಅಂತಂದರೆ, ಮಕ್ಕಳಿಗೆ ಯಾವ ದಾರಿಯಲ್ಲಿ ನೀವು ದಯವಿಟ್ಟು ಮಕ್ಕಳು 98% ತಗೊಂಡ್ರು, ಅವರಿಗೆ ಒಳ್ಳೆ KTM ಬೈಕ್ ಕೊಡ್ಸೋಣ, ಕಾರ್ ಕೊಡ್ಸೋಣ ಬೇಡ, ಅವ್ರು ಸೈಕಲಲ್ಲೇ ಓಡಾಡಲಿ. ಒಂದು ಕಾಲೇಜಿಗೆ ಸೇರಿಸ್ಬೇಕಾದ್ರೆ 10 ಬಾರಿ ವಿಚಾರವನ್ನು ಮಾಡಬೇಕಾಗುತ್ತೆ. ಕಾಲೇಜಿನ ಹಿನ್ನೆಲೆಗಳನ್ನೆಲ್ಲ ತಿಳಿದುಕೊಳ್ಬೇಕಾಗುತ್ತೆ. ಅಂತಹ ಕಾಲೇಜುಗಳನ್ನು ಆಯ್ಕೆ ಮಾಡಿ. ಕೇವಲ ಪ್ರತಿಷ್ಠಿತ ಕಾಲೇಜುಗಳ ಮೊರೆ ಹೋಗ್ಲಿಕ್ಕೆ ಹೋಗಬೇಡಿ. ಶಿಕ್ಷಣ ಉತ್ತಮವಾಗಿರ್ತದೆ, ಗುಣಮಟ್ಟದ ಶಿಕ್ಷಣ ಎಲ್ಲಿದೆ ಅಲ್ಲಿಗೆ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ. ಇಂತಹ ಕಾರ್ಯಕ್ರಮ ಇವತ್ತು ಸುಂದರವಾಗಿ ಮೂಡಿ ಬರ್ತಾ ಇದೆ. ಇವತ್ತು ಪ್ರಶಸ್ತಿ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು ನಮಗೆ ಸಾರ್ಥಕತೆಯನ್ನು ಇವತ್ತು ಕೊಡಲ್ಲ. ಯಾವತ್ತು ಈ ಕಾರ್ಯಕ್ರಮದ ಸಾರ್ಥಕತೆ ಸಿಗುತ್ತೆ ಅಂತಂದರೆ, ನೀವು ವಿದ್ಯಾರ್ಥಿಗಳು ಏನಿದಿರಲ್ಲ, ಮುಂದೊಂದು ದಿನ ತಾವು ಕೂಡ ನಮ್ಮ ದಿವಾಕರ್ ಸರ್ ಥರ IAS ಆಫೀಸರ್ ಆಗಿ, IRS ಆಫೀಸರ್ ಆಗಿ, KS ಆಫೀಸರ್ ಆಗಿ, ಲಾಯರ್ ಆಗಿ, ವೈದ್ಯರಾಗಿ ನೀವು ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಂಡು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ತಾವೇನಾದರೂ ಒಂದು ಸಾಧನೆಯನ್ನು ಮಾಡಿದ್ದಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕತೆಯನ್ನು ಹೊಂದುತ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ, ಆದ್ಮೇಲೆ ತುಂಬ ಮಾತಾಡೋದಿದೆ, ಆದರೆ ಇನ್ನೂ ಕೂಡ ಗೆಸ್ಟ್ಗಳು ತುಂಬ ಮಾತಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಆನಂದ್ ಗೌಡ್ ಸರ್ ಅವರು, ಮತ್ತು ಜೊತೆಗೆ ತಿಪ್ಪೇಸ್ವಾಮಿ ಸರ್ ಅವರು, ಮತ್ತು ದ್ವಾರಕೀಶ್ ಸರ್ ಅವರು, ನಮ್ಮ ಇನ್ನೊಂದು ವಿಶೇಷ, ಕೆಲವೇ ಒಂದು 2-3 ದಿನಗಳಲ್ಲಿ ನಿವೃತ್ತಿಯನ್ನು ಹೊಂದತಕ್ಕಂಥ ನಮ್ಮ DDPI ಸಾಹೇಬ್ರವರು, ಕೊಟ್ರೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ಮುಂದಿನ ನಮ್ಮ ಸರ್ಕಾರಿ ನೌಕರರು ಏನಿದಿರಿ, ಅಧಿಕಾರಿಗಳೇನಿದಿರಿ, ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿಕೊಂಡು ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ರಿ ಎಂಬ ವಿನಯಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ, ಆದ್ಮೇಲೆ ಇವತ್ತು ನನ್ನನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳಿಗೆ ವಿರಾಮ ನೀಡ್ತಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಒಡನ್ಪುರ್ ಸರ್ ಅವರು ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಕಿವಿ ಮಾತುಗಳನ್ನು ಹಾಡ್ತಾ, ಮಕ್ಕಳೇ, ನೀವು ಮುಂದೊಂದು ದಿನ ದೊಡ್ಡ ಅಧಿಕಾರಿಗಳಾದಾಗ ನಮ್ಮ ಸಮಾಜವನ್ನು ಮರಿಬೇಡಿ, ಇದು ನಿಮ್ಮ ಸಮಾಜ, ಈ ಸಮಾಜವನ್ನು ಎತ್ತಿಕಟ್ಟಿ ಬೆಳೆಸಿ ಮತ್ತೊಬ್ಬರಿಗೆ ಸಹಕಾರಿಯಾಗಿ ಉಪಯುಕ್ತರಾಗಿ ಬದುಕಿ ಎನ್ನುವ ಸಂದೇಶವನ್ನು ನೀಡಿದಂಥ ಶ್ರೀಯುತರಿಗೆ ಧನ್ಯವಾದಗಳು ಸರ್. ಇದೀಗ ಮತ್ತೋರ್ವರನ್ನು ವೇದಿಕೆಗೆ ಕರೆಯುವ ಸಮಯ. ಶ್ರೀಯುತ ತಿಪ್ಪೇಸ್ವಾಮಿ ಆರ್, ಉಪನಿರ್ದೇಶಕರು, ಕೃಷಿ ಇಲಾಖೆ, ಕಾಡಜಿ, ದಾವಣಗೆರೆ, ಇವರು ಸಹ ಮುಖ್ಯ ಅತಿಥಿಗಳ ನುಡಿಗಳನ್ನು ನುಡಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ, ವೀರಶೈವ ಲಿಂಗಾಯತ ನೌಕರರ ಬಳಗ ದಾವಣಗೆರೆ ವತಿಯಿಂದ ಇವತ್ತು SSLC ಮತ್ತು PUCನಲ್ಲಿ ಓದಿರುವಂಥ ಈಗಾಗಲೇ ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳೇ, ಹಾಗೆ ಪ್ರತಿಭಾನ್ವಿತ ಮಕ್ಕಳ ಪೇರೆಂಟ್ಸ್ಗಳೇ, ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಪಂಚಭೂತಗಳನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಪಂಚಭೂತಗಳ ಅಸ್ತಿತ್ವದಿಂದನೇ ನಮ್ಮದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತಕ್ಕಂಥದ್ದು. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಾಗ ಪಂಚರಣ ಅಂತ ಇಟ್ಕೊಂಡಿರ್ತೀವಿ ನಾವು. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಒಂದು ಪಂಚರಣ ಅಂತ ಇರ್ತೀವಿ, 5 ಜನ ಮುತ್ತೈದರನ್ನ ಅಂತ ಕರ್ಕೊಂಡು ಹೋಗ್ತಿರ್ತೀವಿ.
ಇವತ್ತಿನ ಕಾರ್ಯಕ್ರಮನೂ ಸಹ ಈ 5 ಜನಗಳ ಸಂಗಮದಲ್ಲಿ ಇವತ್ತಿಷ್ಟು ಯಶಸ್ವಿ ಆಗಲಿತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲನೇದು, ಯಾವುದೇ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥವ್ರು ಸಾಧಕರು. ಒಂದು ಏನೇ ಫಂಕ್ಷನ್ ತಗೊಂಡ್ವಿ ಅಂದರೆ ಒಬ್ಬ ಕೇಂದ್ರ ಬಿಂದುಗಳಿರಬೇಕು. ಆ ಕೇಂದ್ರ ಬಿಂದುಗಳು ಇವತ್ತು ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಮಕ್ಕಳು. ಆ ಮಕ್ಕಳಿಗೆ ಪ್ರಪ್ರಥಮ ಬಾರಿಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಂತ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಾಧನೆ ಹಾದಿ ಕಷ್ಟ, ಅಷ್ಟು ಸುಲಭ ಅಲ್ಲ. ತಮ್ಮ ನಿರಂತರವಾಗಿ ತಾವೇನು ಪ್ರಯತ್ನ ಪಟ್ಕೊಂತ ಬಂದಿರ್ತೀರಿ, ನಿಮ್ಮ ಒಂದಿಷ್ಟು ಎಲ್ಲ ತ್ಯಾಗ ಮಾಡಿರ್ತೀರಿ, ನಿಮ್ಮ ಅದರ್ ಸ್ಟೂಡೆಂಟ್ಸ್ ಎಲ್ಲ ಏನೇನೋ ಮಾಡ್ತಿರ್ತಾರೆ, ಅವ್ರನ್ನೆಲ್ಲ ಬಿಟ್ಟು ನಿಮ್ಮದೇ ಆದಂಥ ಲೋಕದಲ್ಲಿ ನೀವೆಲ್ಲ ಮುಳುಕೊಂಡು ಆಗಿರೋದಕ್ಕೆ ಇವತ್ತು ಇಲ್ಲಿವರೆಗೂ ನೀವು ಬಂದಿದ್ದೀರಿ. ಇದರಲ್ಲಿ ಕಳೆದ 3-4 ವರ್ಷಗಳಿಂದ ಈ ಪತ್ತಿನ ಸಹಕಾರ ಸಂಘದಿಂದ ನಾವು ಇಂಥ ಪ್ರತಿಭಾ ಪುರಸ್ಕಾರ ಮಾಡ್ತಿರ್ತೀವಿ. ಕೆಲವರು SLCನಲ್ಲಿನೂ ಪ್ರತಿಭಾ ಪುರಸ್ಕಾರ ತಗೊಂಡಿದ್ರು, ಈಗ PUCನಲ್ಲೂ ಪ್ರತಿಭಾ ಪುರಸ್ಕಾರ ತಗೊಂತಿರ್ತಾರೆ ಅದೇ ವಿದ್ಯಾರ್ಥಿಗಳು. ಇನ್ನೂ ಕೆಲವು ಮನೆಯಲ್ಲಿ ಅಣ್ಣ ತಗೊಂಡಿದ್ದ ಈ ಸಲ ಅಕ್ಕ ತಗೊಳ್ತಿದ್ದಾಳೆ, ಅಥವಾ ತಮ್ಮ ತಗೊಂಡಿದ್ದ ಈ ಸಲ ಇನ್ನೊಬ್ಬ ಅವರ ತಮ್ಮ ತಗೊಂತಿದ್ದಾರೆ. ಹಂಗಾಗಿ ಇದು ಪರಂಪರೆ ಮುಂದುವರ್ಕಂತ ಬಂದಿದೆ. ಉದಾಹರಣೆಗೆ ನಮ್ಮ ಸಮಯ ಅಂತಕ್ಕಂಥ ವಿದ್ಯಾರ್ಥಿ ಇದ್ದಾನೆ ಇಲ್ಲಿ. ಸಮಯ SSLCನಲ್ಲೂ ಜಿಲ್ಲೆಗೆ ಟಾಪರ್ ಆಗಿದ್ದ, PUCನಲ್ಲೂ ಜಿಲ್ಲೆಗೆ ಟಾಪರ್ ಆಗಿದ್ದಾನೆ. ಇನ್ನು ಮುಂದಿನ ದಿನಗಳಲ್ಲೂ ಅವನು ಟಾಪರ್ ಆಗಿ ಬರ್ತಿದ್ದಾನೆ. ಕೃತಿಕಾ ಕರೇಗೌಡ ಅಂತಿದ್ದಾರೆ, ICSEನಲ್ಲಿ ಇಡೀ ಜಿಲ್ಲೆಗೆ ಹೈಯೆಸ್ಟ್ ಮಾರ್ಕ್ಸನ್ನು 98%, 99%ವರೆಗೂ ತಗೊಂಡಿರೋ ಅಂಥವ್ರಿದ್ದಾರೆ. ನಮ್ಮ ನಾರಾಯಣಗೌಡರು ಅಂತಿದ್ದಾರೆ, ಕಳೆದ ಸಾರಿ ಅಕ್ಕ ತಗೊಂಡಿದ್ಲು ಪ್ರತಿಭಾ ಪುರಸ್ಕಾರನ, ಈ ಸಲ ಅವ್ರ ತಮ್ಮ ತಗೊಂತಿದ್ದಾನೆ. ಹೇಳೋ ಉದ್ದೇಶ ಏನು ಅಂತಂದರೆ, ಆ ಪೂರಕವಾದಂಥ ಪರಿಸರವನ್ನು ನಾವು ನೀಡ್ತಾ ಇದ್ದೇವೆ. ಅದಕ್ಕಾಗಿ ಅವರು ನಿರಂತರತೆಯನ್ನು ಕಾಪಾಡ್ಕೊಂಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಮುಂದೆ ಸಾಕ್ತಕ್ಕಂಥ ಮಕ್ಕಳು ಆ ಥರ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಪ್ರತಿ ಸಲನೂ ಸಹ ಎಕ್ಸಲೆನ್ಸಿನ ಕಾಪಾಡ್ಕೊಂತ ಬರಬೇಕು. ಇದು ಕೇವಲ ಒಂದಿನ, ಒಂದು ವರ್ಷ, ಒಂದು ಸಲ ಮಾಡೋ ಅಂಥದ್ದಲ್ಲ, ನಿರಂತರತೆ ಕೊನೆವರೆಗೂ ನಿಮಗೆ ಬೇಕಾಗಿರೋದ್ರಿಂದ ತಾವು ಈ ನಿರಂತರತೆಯಲ್ಲಿ ಮುಂದುವರಿ ಅಂಥೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸಲ್ಲಿಸಿ, ನೀವು ಪಂಚರಲ್ಲಿ ಪ್ರಥಮರು, ಈ ಕಾರ್ಯಕ್ರಮದ ಪಂಚರಲ್ಲಿ ನೀವು ಪ್ರಥಮರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಬಹುಶಃ ಮಕ್ಕಳಿಗಿನ್ನ ಜಾಸ್ತಿ ಪೇರೆಂಟ್ಸ್ನೇ ನೋಡ್ತಿದ್ದೀವಿ ನಾವಿಲ್ಲಿ. ಮಕ್ಕಳು ಕಮ್ಮಿ ಇದ್ದಾರೆ, ಯಾಕೆಂದರೆ ಇನ್ನೂ ನೀಟ್ ಎಕ್ಸಾಮ್ ಬಂದಿದೆ, ನೀಟ್ ಎಕ್ಸಾಮ್ಗೆ ಹೋಗಿರಿದ್ದೀರಿ. ಇನ್ನೂ ಬೇರೆ ಬೇರೆ ಕಡೆ ಎಕ್ಸಾಮ್ಗೆ ಆಲ್ರೆಡಿ ಕಾಲೇಜ್ ಸೇರ್ಕೊಂಡಿರಂತಿರಿದ್ದೀರಿ. ಇನ್ನೂ ಕೆಲವರು ಈಗ PUC ಕಾಲೇಜ್ ಆಲ್ರೆಡಿ ಪ್ರೈವೇಟ್ ಕಾಲೇಜ್ ಸ್ಟಾರ್ಟ್ ಆಗಿದ್ದಾವೆ. ಬಹುಶಃ ಮಕ್ಕಳಿಗಿಂತ ಜಾಸ್ತಿ ಖುಷಿಯಾಗಿರೋರು ಅಂದರೆ ಪೇರೆಂಟ್ಸ್ ಅಲ್ವಾ? ಆಲ್ಮೋಸ್ಟ್ 9ನೇ ಕ್ಲಾಸಿಂದ ಮೊದಲಿಂದನೂ ಮಾಡಿರ್ತೀವಿ, ಆದರೆ 9ನೇ ಕ್ಲಾಸಿಂದ ಗೇರ್ ಚೇಂಜ್ ಮಾಡ್ಕೊಂಡು 9ರಿಂದ SLCವರೆಗೂ ಟಾಪರ್ ಮಾಡ್ತೀವಿ, SLC ಆದಮೇಲೆ PUC ಟಾಪರ್ ಮಾಡ್ತೀವಿ, ಕೊನೆಗೆ ಅವನ್ನೆಲ್ಲೋ ಮೆಡಿಕಲ್ ಕಾಲೇಜೋ ಇಂಜಿನಿಯರಿಂಗ್ ಕಾಲೇಜ್ಗೋ ಸೇರಿಸೋವರೆಗೂ ನಾವು ಟೆನ್ಷನ್ನಲ್ಲಿ ಇರ್ತೀವಿ. ಆ ಟೆನ್ಷನ್ ಇಟ್ಕೊಂಡು ಇವತ್ತು ಹೌದಪ್ಪ ನನ್ನ ಮಗ ನನ್ನ ಮಗಳು ಸಾಧನೆ ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಇಲ್ಲಿ ಬಂದಿದ್ವಿ. ಅವ್ರು ಸಪೋಸ್ ಸಾಧನೆ ಮಾಡಲಿಲ್ಲ ಅಂದರೆ ನಮ್ಮ ಪೇರೆಂಟ್ಸ್ ಆಗಿ ನಮಗೆ ಬರಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಹಂಗಾಗಿ ನಿಮ್ಮ ಮುಖದಲ್ಲಿ ಇವತ್ತು ಏನು ಖುಷಿ ಕಾಣ್ತಾ ಇದೆ, ಆ ಖುಷಿ ನಿರಂತರವಾಗಿರಬೇಕು ಅಂದರೆ ನೀವು ಇಲ್ಲೇವರೆಗೂ ಏನು ಸ್ಯಾಕ್ರಿಫೈಸ್ ಮಾಡಿದಿರಿ, ಒಂದಿಷ್ಟು ಎಲ್ಲ ಮನೆಗೆ ಕಷ್ಟಪಟ್ಟು TV ನೋಡೋದು ಬಿಟ್ಟು, ಜೋರ ಗಲಾಟೆ ಮಾಡೋದು ಬಿಟ್ಟು, ಮಾತಾಡೋದು ಬಿಟ್ಟು, ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದು ಬಿಟ್ಟು, ಏನೇನೆಲ್ಲ ಸ್ಯಾಕ್ರಿಫೈಸಸ್ ಆಗಿರುತ್ತೆ, ಆ ಸ್ಯಾಕ್ರಿಫೈಸಸ್ನ ಇನ್ನೂ ಸ್ವಲ್ಪ ದಿನದವರೆಗೂ ನೀವು ಮುಂದುವರ್ಸ್ಕೊಂಡು ಹೋದರೆ ಜೀವನದಲ್ಲಿ ಅತ್ಯಂತ ಖುಷಿ ಆಗ್ತೇವೆ ಅಂತೇಳಿ ಪೇರೆಂಟ್ಸ್ 2ನೇ ಪಂಚರು. ಇದು ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಡೀತಾ ಇರ್ತವೆ. ಪ್ರತಿಭಾ ಪುರಸ್ಕಾರಗಳು ಸ್ಕೂಲಲ್ಲಿ ಮಾಡ್ತಾರೆ, ಸರ್ಕಾರಿ ನೌಕರ ಸಂಘದಿಂದ ಮಾಡ್ತಿದ್ದಾರೆ, ಬೇರೆ ಕಡೆ ಮಾಡ್ತಾರೆ. ಇಲ್ಲಿ ನಾವು ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ನೌಕರರ ಸಂಘದಿಂದನೇ ಮಾಡ್ತಿದ್ದೀವಿ. ಇದು ಒಂದು ಸಂಘಟನೆ. ಈ ಸಂಘಟನೆ ಇದ್ದಿದ್ದಕ್ಕೋಸ್ಕರನೇ ನಾವು ಇಲ್ಲಿ ಈ ಕಾರ್ಯಕ್ರಮನ ನಮ್ಮವ್ರನ್ನೇ ಸೇರಿಸ್ಕೊಂಡು, ಇಟ್ ಈಸ್ ಸ್ಪೆಸಿಫಿಕ್ ಆಗಿ ವೀರಶೈವ ಲಿಂಗಾಯತರನ್ನೇ ಅಂತ ಸೇರಿಸ್ಕೊಂಡು ಮಾಡ್ತಿದ್ದೀವಿ. ಈಗ ಒಬ್ರಿಗೊಬ್ರು ಪರಿಚಯ ಆಗ್ತೀವಿ, ಒಬ್ರಿಗೊಬ್ರು ಯಾರು ಏನಿದ್ದಾರೆ, ಯಾರ ಮಗಳು ಏನು ಒಲ್ಲಲ್ಲಿ ನೋಡಿರ್ತೀವಿ, ಕಾಲೇಜಲ್ಲಿ ಕೇಳಿರ್ತೀವಿ, ಅವಳು ಇವರಂತೆ ಯಾರ ಮಗಳು ಗೊತ್ತಿಲ್ಲ, ಇವರಂತೆ ಯಾವ ಕ್ಯಾಸ್ಟ್ ಗೊತ್ತಿಲ್ಲ, ಇವರಂತೆ ಅವ್ರ ಹಿನ್ನೆಲೆ ಏನಂತ ಗೊತ್ತಿರೋದಿಲ್ಲ. ಬಟ್ ಈ ಥರ ಸಂಬಂಧಗಳು ಆದಾಗ, ಈ ಥರದ ಕಾರ್ಯಕ್ರಮಗಳು ಆದಾಗ ಒಬ್ರನ್ನೊಬ್ಬರನ್ನ ಅರ್ಥಕೊಳ್ಳೋದಕ್ಕೆ, ಒಬ್ರನ್ನೊಬ್ಬರನ್ನ ಟು ನೋ ಈಚ್ ಅದರ್ ಅನ್ನೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು 3ನೇ ಪಂಚರು ನಮ್ಮ ಸಂಘ ಸಂಸ್ಥೆಗಳು. ಬರೀ ಸಂಘ ಸಂಸ್ಥೆ ಮಾಡಿ ಲೋಕಣ್ಣ ಅಧ್ಯಕ್ಷ ಮಾಡಿ ಉಳಿದರೆಲ್ಲ ನಾವು ಆಗ್ತೀವಿ, ಕೇವಲ ಸ್ವಲ್ಪ ಏನೇನೋ ಕೊಟ್ಕೊಂತಿರ್ತೀವಿ ಅಂದರೆ ಸಂಘ ದೊಡ್ಡದ ಬೆಳೆಯಲ್ಲ. ಇದು 3ನೇ ವರ್ಷದ ಕಾರ್ಯಕ್ರಮ. ಸ್ಟಾರ್ಟಿಂಗ್ ನಾವು ಮಾಗನೂರು ಬಸಪ್ಪ ಸ್ಕೂಲಲ್ಲಿ ಒಂದು ಸಣ್ಣದು ಒಂದು ಹಾಲಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಕಳೆದ ವರ್ಷ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡಿದ್ವಿ.
ಈ ವರ್ಷ ನಾವು ಇನ್ನೊಂದು ಸ್ವಲ್ಪ ದಿನಕ್ಕೆ AC ಇಷ್ಟೊತ್ತಿಗೆ ಆಗಬೇಕಿತ್ತು. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇದೊಂದು AC ಹಾಲ್ ಆಗಬೇಕಿತ್ತು. AC ಹಾಲಲ್ಲೇ ಮಾಡಬೇಕು ಕಾರ್ಯಕ್ರಮನ ಅಂತ ಹೇಳಿ ಭಾಳಷ್ಟು ಆಸೆ ಪಟ್ಟಿದ್ವಿ. ಹಿಂಗೆ ಬಟ್ ಸಂಘ ನಾವು ಚೆನ್ನಾಗಿ ಆಗಬೇಕು, ಒಳ್ಳೊಳ್ಳೆ ಕಡೆ ಕಾರ್ಯಕ್ರಮ ಮಾಡಬೇಕು, ಸ್ಟಾರ್ ಹೋಟ್ಲುಗಳಲ್ಲೋ ಇನ್ನೆಲ್ಲ ಒಂದು ಹತ್ರ ಮಾಡಬೇಕು ಅಂದರೆ ಸಂಘ ಸದೃಢವಾಗಿರ್ಬೇಕಾಗುತ್ತೆ. ಸದೃಢ ಆಗಲಿಕ್ಕೆ ಈಗ ಆಲ್ರೆಡಿ ಸಂಘದ ವತಿಯಿಂದ ಬೆಳೆದು ಸಂಘದಲ್ಲಿ ಗುರುತಿಸ್ಕೊಂಡು ಬೇರೆ ಬೇರೆ ಕಡೆ ನೌಕರಿಯನ್ನು ತೆಗೆದುಕೊಂಡು ಸಾಧನೆಯ ಶಿಖರದಲ್ಲಿರ್ತಕ್ಕಂಥ 4ನೇ ಪಂಚರು ನಾವು ಇದಕ್ಕೆ ಸಹಕಾರ ನೀಡೋ ಮುಖಾಂತರ ಸಹಕಾರ ನೀಡ್ತಿರೋದ್ರಿಂದ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗುತ್ತೆ ಅಂತ. 5ನೇ ಪಂಚರು ಸಮಾಜದಲ್ಲಿರ್ತಕ್ಕಂಥ ಇಲ್ಲಿರೋ ಅಂಥರು ಕೆಲವರು ಗಣ್ಯ ವ್ಯಕ್ತಿಗಳಿದ್ದಾರೆ, ಪೊಲಿಟಿಕಲ್ ಆಗಿರೋ ಅಂಥವ್ರಿದ್ದಾರೆ, ಬೇರೆ ಬೇರೆ ಕಡೆ ಕಾರ್ಯಕ್ರಮನ ಆಲ್ರೆಡಿ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅವರು ರಿಟೈರ್ಡ್ ಆಗಿರ್ತಾರೆ ಅಂತೀವಲ್ಲ, ಹಂಗೆ ರಿಟೈರ್ಡ್ ಆಗಿದ್ರು ದೂರದಿಂದ ಅವರು ನಮಗೆ ಯಶಸ್ಸಿನ ಸಾಧನೆಗಳನ್ನು ಹೇಳ್ಕೊಡ್ತಿರ್ತಾರೆ. ಇಂಥ 5 ಜನ ಪಂಚರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ ಅಂತ. ಕಾರ್ಯಕ್ರಮಗಳು ಭಾಳ ಆಗ್ತಿರ್ತವೆ ಸರ್. ಬರೀ ನಿಮಗೆ ಸಿಕ್ಕಂಗೆ ಭಾಷಣ ಮಾಡ್ತಿರ್ತೀರಿ, ಎಲ್ಲೋ ಓದ್ಕೊಂಬಂದಿರ್ತೀರಿ, ಯಾವುದೋ ಇದರಲ್ಲಿ ಚಾನಲಲ್ಲಿ ಇದ್ರ ನೋಡಿರ್ತೀರಿ ಅಂತ ಹೇಳ್ಕೊಂಡಿರ್ತೀವಿ. ಆದರೆ ಕ್ರಿಕೆಟ್ ನೋಡ್ತೀವಲ್ಲ, ಎಲ್ಲ ಕ್ರಿಕೆಟ್ ನೋಡಿದಾಗ ಒಬ್ರು ಬಂದಾಗ MSD ಅಂತಂತಿರ್ತೀವಲ್ಲ, CSK ಟೀಮ್ ಬಂದಾಗ ಅಂತೀವಿಲ್ಲ. ಭಾಳ ನೋಡೋದು ಬಿಟ್ಬಿಟ್ಟಿದ್ದೀರಿ, ಪೇರೆಂಟ್ಸ್ ನೋಡಿಲ್ಲ, ಹುಡುಗರು ನೋಡಿಲ್ಲ. ಯಾಕೆಂದರೆ SLC PUC ಟೆನ್ಷನ್ ಆಗಿದ್ದೀರಿ. ಅದು ಉಳಿದಾರ ನೋಡಿರ್ತೀವಲ್ಲ, ಧೋನಿ ಅಂತಿರ್ತೀವಿ. ಹಂಗೆ ನಿಮಗೆ ಇನ್ಸ್ಪೈರ್ ಮಾಡಬೇಕು ಅಂತೇಳಿ ನಾವು ಇನ್ನೊಬ್ಬ MSDನ ಕರೆಸಿದ್ವಿ. ಈ MSD ಅಂದರೆ ಬೇರೆ ಯಾರಿಲ್ಲ, MS ದಿವಾಕರ್ ಸರ್ ಅಂತ. ಎಲ್ಲ ಹೇಳ್ಬೋದು, ನಾನು ಅಲ್ಲಿ ಓದಿದ್ರೆ, ನಾನು ಇಲ್ಲಿ ಓದಿದ್ರೆ, ಆ ಕಾಲೇಜಲ್ಲಿ ಓದಿದ್ರೆ ನಾನು ಹಂಗಾಕಿದ್ದೆ ಹಿಂಗಾಕಿದ್ದೆ ಅಂತ. ಹಂಗೆಲ್ಲ ಏನಿಲ್ಲ. ಎಲ್ಲಿ ಓದಿದ್ರು ಹೆಂಗೆ ಆಗ್ಬೇಕು ಹಂಗೆ ಆಗೋದಕ್ಕೆ ನಾವು ಶಕ್ತರಿದ್ದೀವಿ. ಓನ್ಲಿ ಥಿಂಗ್ ನಮ್ಮ ಕೆಪಾಸಿಟಿನ ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. 100% ನಾವು ಇದನ್ನು ಹಾಕಬೇಕಾಗಿದೆ. ಅಧ್ಯಕ್ಷ ಹೇಳ್ದಲ್ಲ, 100ಕ್ಕೆ 100, 100 ಇಸ್ ದ ಲಿಮಿಟ್, ಅದರ್ವೈಸ್ 100 ಅಂತ ಇರ್ತಾನೆ ಇರಲಿಲ್ಲ. ಸೊ ಹಂಗಾಗಬೇಕಾಗಿದೆ. ಅದಕ್ಕೋಸ್ಕರ ದಿವಾಕರ್ ಸರ್ ಈಗ ಆಲ್ರೆಡಿ ಹೇಳ್ದಂಗೆ ಹಳ್ಳಿನಲ್ಲಿ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ಓದಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ MSc ಅಗ್ರಿಯಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸನ್ನು ತಗೊಂಡು ಗೋಲ್ಡ್ ಮೆಡಲನ್ನು ತಗೊಂಡಿದ್ರು. MSc ಅಗ್ರಿಕಲ್ಚರಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಗೋಲ್ಡ್ ಮೆಡಲ್ ತಗೊಂಡ್ರು. ಪ್ರೊಬೇಷನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಗಿ ಹೊನ್ನಾಳಿನಲ್ಲಿ ಕಾರ್ಯನಿರ್ವಹಿಸಿದರು, ಸಾಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸಿದರು, ಉಪಕೃಷಿ ನಿರ್ದೇಶಕರಾಗಿ ಬಳ್ಳಾರಿನಲ್ಲಿ ಕೆಲಸ ಮಾಡಿದರು, ಬೆಳಗಾಮಲ್ಲಿ ಕೆಲಸ ಮಾಡಿದರು, ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಗಿ ಹಲವಾರು ಜಿಲ್ಲೆನಲ್ಲಿ ಕೆಲಸ ಮಾಡಿದರು, ಅಪರ ಕೃಷಿ ನಿರ್ದೇಶಕರು ಅಡಿಷನಲ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಗಿನೂ ಸಹ ಕೃಷಿ ಆಯುಕ್ತಾಲಯದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅವರು ನಿಭಾಯಿಸಿದರು. ಆ ಹುದ್ದೆ ನಿಭಾಯಿಸಿದಾಗ ಅವರೊಂದು ವಿಶೇಷವಾದಂಥ ಭಾಳ ಜನ ರೈತರಿದ್ದೀರಿ, ನಾವು ಎಲ್ಲ ಹಿನ್ನೆಲೆಯಿಂದ ನಾವು ರೈತರ ಕುಟುಂಬದಿಂದ ಬಂದಿದ್ವಿ. ಸೌಕರ್ಯಗಳು ಸಿಗಲ್ಲ, ಯಾರಿಗೆ ಸಿಗುತ್ತೆ? ತಗೊಂಡಿರ ಅಂತಾರು ಇನ್ನೊಂದಿಷ್ಟು ತಗೋಬೇಕು ಅಂತಿರ್ತಾರೆ, ಏನು ತಗೊಂಡಿಲ್ಲ ನಾನು ಅಂತಿರ್ತಾರೆ. ಇನ್ನೊಂದಿಷ್ಟು ಜನ ಅಲ್ಲಿ ಹೋದ್ರೆ ಏನು ಸಿಗಲ್ಲ ಬಿಡು ಅಂತಿರ್ತಾರೆ. ಬಟ್ ಎಲ್ಲ ಸೌಲಭ್ಯಗಳು ಇವ್ರಿಗೆ ಸಿಗಲೇಬೇಕು ಅನ್ನೋಕ್ಕೋಸ್ಕರ ಒಂದು ಆ್ಯಪನ್ನು ಕಂಡಿದ್ರು, ಕಿಸಾನ್ ಆ್ಯಪ್ ಅಂತೇಳಿ. ಸಪೋಸ್ ನಾನು ತಗೊಂಡಿಲ್ಲ ಅಂತ ಸುಳ್ಳು ಹೇಳೋಕ್ಕಾಗಲ್ಲ, ಅಥವಾ ತಗೊಳ್ದೇನೆ ತಗೊಂಡಿದ್ದೀನಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹಂಗಾಗಿ ಅಂಥ ಒಂದು ಆ್ಯಪನ್ನು ಕಂಡಿಡಿದು ಎಲ್ಲಿ ಸೋರಿಕೆ ಆಗ್ತಾ ಇತ್ತು, ಎಲ್ಲಿ ಅರ್ಹ ಫಲಾನುಭವಿಗಳು ಬಿಟ್ಟು ಹೋಗ್ತಿದ್ರು, ಅವ್ರಿಗೆ ಸಿಗ್ತಿರ್ಲಿಲ್ಲ, ಅವರಿಗೆ ಫಲಾನುಭವಿಗಳಿಗೆ ಸಿಗುವಂಥ ಕೆಲಸ ಮಾಡಿದರು. ಆ ಹಿನ್ನೆಲೆಯಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಅವರ ಅಪಕೃಷಿ ನಿರ್ದೇಶಕರಾಗಿದ್ದಾಗ ಸರ್ಕಾರದಲ್ಲಿ UPSC ಇಂಟರ್ವ್ಯೂ ಮಾಡ್ಕೊಂಡು IAS ಅಂತಕ್ಕಂಥ ಪದವಿಯನ್ನು, ಅತ್ಯುನ್ನತ ಅಂತ ಪದವಿ ಏನೇ ಆಗಬೇಕು ಅಂತಂದರೆ ಲಾಸ್ಟ್ ಚೀಫ್ ಸೆಕ್ರೆಟರಿ ನಮ್ಮ ಶಾಸಕಾಂಗದಲ್ಲಿ ಹೆಂಗೆ ಮುಖ್ಯಮಂತ್ರಿಗಳಿರ್ತಾರೆ ಕಾರ್ಯಾಂಗದಲ್ಲಿ, ಹಂಗೆ ನಮ್ದು IAS ಅನ್ನೋದು ಟಾಪ್ ಮೋಸ್ಟ್ ಇರ್ತದೆ. ಹಂಗಾಗಿ IAS ಪದವಿಗೆ ಹೋಗ್ತಾರೆ. IAS ಪದವಿಗೆ ಹೋಗಿ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಕೇವಲ ಅಡಿಷನಲ್ ಡೈರೆಕ್ಟರ್ ಆದ ತಕ್ಷಣ ಸುಮ್ಮನಾಗ್ಬಿಡ್ಬೋದಿತ್ತಲ್ಲ. ಸಾಕು, ನನಗೇನು ₹1,00,000 ಸಂಬಳ ಬರುತ್ತೆ, 1.5 ಬರುತ್ತೆ, ಕಾರ್ ಇದೆ, ಬೇಕಾದಂಗೆ ಆಯಿತು, ಎಲ್ಲ ಸಾಧನೆ ಮಾಡಿಬಿಡ್ತೀನಿ ಅನ್ಬೋದಿತ್ತು. ಆದರೆ IAS ಆದಮೇಲೂ ಎಲ್ಲೋ ಸುಮ್ಮನೆ ಇರಲಿಲ್ಲ. ಚಿತ್ರದುರ್ಗದಲ್ಲಿ ಜಿಲ್ಲಾ ಪಂಚಾಯತ್ CEO ಆಗಿ ಬಂದರು. CEO ಆಗಿ ಬಂದಾಗ ನೀವೆಲ್ಲ ಹೇಳ್ತೀವಿ, ಈಗ ಭಾಳ ಜನಕ್ಕೆ ಮನೆ ಪತ್ರ ಈ ಸ್ವತ್ತು ಪತ್ರ ತಗೋಬೇಕು ಅಂತಂದು ಎಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದು ಈಗ ನಮ್ಮ ಕೆಲವರಿಗೆಲ್ಲ ಗೊತ್ತಿದೆ. ಈ ಸ್ವತ್ತನ್ನು ಗ್ರಾಮೀಣ ಪ್ರದೇಶದಲ್ಲಿ ಅವರ ಮನೆಗಳಿಗೆ ತಲುಪಿಸ್ಬೇಕು ಅಂತೇಳಿ ಆದೇಶ ಮಾಡೋದಲ್ದೇ ಅದನ್ನು ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಈ ಸ್ವತ್ತನ್ನು ಜಾರಿಗೆ ತಂದಿರ್ತಕ್ಕಂಥವ್ರು ದಿವಾಕರ್ ಸಾಹೇಬ್ರು. ನಂತರ ಅವರ ಗುರುತಿಸಿ ಜಿಲ್ಲಾಧಿಕಾರಿಗಳಾಗಿ ವಿಜಯನಗರಕ್ಕೆ ಅವ್ರನ್ನ ವರ್ಗಾವಣೆ ಮಾಡಿದರು. ವಿಜಯನಗರದಲ್ಲಿ ಅವರು ಎಲ್ಲ DCಗಳು ಕುದುರೆ ಮೇಲೆ ದೊಡ್ಡ ಸಾರೋಟ್ ಮೇಲೆ ಓಡಾಡ್ತಿರ್ತಾರೆ. ಅಲ್ಲಿ ಹೋಗಿ ನೋಡ್ತಾ ಇರ್ತಾರೆ. ಬರೋದಕ್ಕಿಂತ ಮುಂಚಿತವಾಗಿ ನಾನು ಬರ್ತೀನಿ ಅಂತ ಎಲ್ಲರಿಗೆ ಹೇಳ್ತಿರ್ತಾರೆ ಬೇರೆ ಕಡೆ. ಆದರೆ ಇವರು ಬೆಳಗ್ಗೆ ಎದ್ದು ಸೈಕಲಲ್ಲಿ ಹೋಗ್ತಾ ಇದ್ರು ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಫೀಲ್ಡ್.
ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಜನಗಳಿಗೆ ಏನು ಸಮಸ್ಯೆ ಇದೆ ಅದನ್ನು, ಯಾಕೆಂದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಅಧಿಕಾರ ಒಬ್ಬ ಡಿ ಸಿಗೆ ಇದ್ದೇ ಇರ್ತದೆ. ಆ ಜಿಲ್ಲೆನಲ್ಲಿ ಏನು ಮಾಡಿದ್ರು, ಏನು ಓರೆ ಇದ್ರು ತಿದ್ದುವಂಥ ಅಧಿಕಾರ ಅವ್ರಿಗಿರ್ತದೆ. ಸೈಕಲಲ್ಲಿ ಇಡೀ ಬೇರೆ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು, ತರಕಾರಿ ಮಾರ್ಕೆಟ್ ಹೋಗ್ತಾ ಇದ್ರು, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ರು. ಅಲ್ಲಿ ಏನಿದೆ ಏನಿಲ್ಲ, ಏನು ಸುಧಾರಣೆ ಮಾಡಬೇಕು ಅನ್ನೋದನ್ನು ಅವರು ಪ್ರಯತ್ನ ಪಟ್ಟರು. ಸೈಕಲ್ ಡಿ ಸಿ ಅಂತಲೇ ಹೆಸರಾಗಿದ್ರಲ್ಲ. ತದನಂತರ ಎಜುಕೇಷನ್ ಡಿಪಾರ್ಟ್ಮೆಂಟೇ ಬಂತು. ವಿಜಯನಗರ, ಬಳ್ಳಾರಿ ಹಿಂದುಳಿದಂಥ ಜಿಲ್ಲೆ ಅಂತಂದರೆ ಅಲ್ಲಿ ಭಾಳಷ್ಟು ಕಡಿಮೆ ಪರ್ಸೆಂಟೇಜ್ ಬರ್ತಾ ಇತ್ತು. ಅಲ್ಲಿಗೆ DDPIನ BOSನ ಎಲ್ಲ ಕರೆದು ಎಜುಕೇಷನ್ನಲ್ಲಿ ಹೆಂಗೆ ಮುಂದೆ ತರಬೇಕು, ಮಕ್ಕಳಿಗೆ ಯಾವ ರೀತಿ ನಾವು ಅವ್ರನ್ನ ನಿರಂತರವಾಗಿ ಪ್ರಯತ್ನ ಪಡಬೇಕು ಅಂಥೇಳಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆಯ ಉನ್ನತ ಸುಧಾರಣೆಗಳನ್ನು ತಗೊಂಬಂದರು. ಅವರಿಗೆ ವರ್ಗಾವಣೆ ಆದ ನಂತರ ಮೊನ್ನೆ ಏನು ರಿಸಲ್ಟ್ ಬಂತು, ರಿಸಲ್ಟಲ್ಲಿ ನಮಗೆ ಅತ್ಯುತ್ತಮವಾದಂಥ ರಿಸಲ್ಟನ್ನು ತೋರಿಸಿದ್ದಾರೆ. ಇಂಥ ದಿವಾಕರ್ ಸರ್ ಇವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ, ಹುರಿದುಂಬಿಸಲಿದ್ದಾರೆ. ಇವರು ಬಹುತೇಕ ಯೂಟ್ಯೂಬಲ್ಲಿ ಇವರು ಎಲ್ಲ ಸ್ಪೀಚಸ್ಸು, ಓದಿರೋಂಥ ಕಾರ್ಯಕ್ರಮಗಳು ಎಲ್ಲವೂ ಬಂದಿದ್ದಾವೆ. ತುಂಬ ಸರಳವಾಗಿರ್ತಕ್ಕಂಥವ್ರು, ಹೈ ಥಿಂಕಿಂಗ್ ಇರ್ತಕ್ಕಂಥವ್ರು. ಈ ನಿಟ್ಟಿನಲ್ಲಿ ಅವರ ಮಾತುಗಳನ್ನು ಅವರಿಂದ ನಾವು ಕೇಳೋಣ, ಅವರಿಂದ ನಾವು ಮೋಟಿವೇಶನ್ ಆಗೋಣ, ಇಂಥ ಕಾರ್ಯಕ್ರಮಗಳನ್ನು ಇಂದ ಮುಂದುವರಿಸೋಣ. ಲಾಸ್ಟಿಗೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳು ಮುಂದೆ ಬಂದು ನೌಕರಸ್ಥರಾಗಿ, ನೌಕರಿ ಇರೋ ಅಂಥವ್ರು ಇಂಥ ಸಂಘಟನೆ ಬೆಳಿಲಿಕ್ಕೆ ನೀವು ಸಹಾಯ ಮಾಡಿ. ನೌಕರಿನೂ ಇಲ್ಲ, ಸಂಘಟನೆ ಸಮಾಜದಲ್ಲಿದ್ದೀವಿ ಅನ್ನೋಂಥವ್ರು ಇದನ್ನು ಇಂಡೈರೆಕ್ಟಾಗಿ ಪೋಷಣೆ ಮಾಡಿ. ಯಾಕೆ ಹೇಳ್ತೀನಿ ಅಂದರೆ, ಸಮಾಜದಲ್ಲಿ ಕಳೆದ 3-4 ವರ್ಷದ ಹಿಂದೆ ಚೀಫ್ ಗೆಸ್ಟನ್ನು ಕರಿಬೇಕು ಅಂದರೆ ಭಾಳ ಕಾಂಪಿಟೇಷನ್ ಇತ್ತು, ಯಾರನ್ನು ಬಿಡಬೇಕು ಅಂತ. 5-6 ಜನ ಒಳ್ಳೊಳ್ಳೆ ಹುದ್ದೆನಲ್ಲಿ DC ಅವರೇ ಇರ್ತಿದ್ರು, CEO ಅವ್ರು ಇರ್ತಾರೆ, SP ಅವರೇ ಇರ್ತಿದ್ರು, ಯಾರನ್ನು ಕರೆಯೋಣ ಯಾರನ್ನು ಬಿಡೋಣ ಅನ್ನಂಗಿತ್ತು. ಇವತ್ತು ನೋಡಿ ಕೇವಲ ಒಬ್ಬರಾಗಿದ್ದಾರೆ. ಅವ್ರು ಬಂದರೆ ಕಾರ್ಯಕ್ರಮ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂಥೇಳಿ. ನಾನು ಸಮಾಜದ ಹಿರಿಯ ಮುಖಂಡರಲ್ಲಿ ಕೇಳೋದಿಷ್ಟೇ, ಆದಷ್ಟು ಇಲ್ಲಿ ಸಮಾಜದ ಹಿರಿಯ ಅಧಿಕಾರಿಗಳು ಒಳ್ಳೊಳ್ಳೆ ಜಾಗದಲ್ಲಿ ಇರೋ ಥರ ನೋಡೋದು ನಿಮ್ಮ ಜವಾಬ್ದಾರಿ. ನಿಮಗೆ ಒಂದು ಅಂಥ ಬಲ ಇರಲಿ, ನಿಮ್ಮನ್ನು ಬೇರೆ ಬೇರೆ ಕಡೆ ನೋಡಿ ಸಂಘ ಬೆಳೆಸೋ ಥರ ಮಾಡಿ ಅಂಥೇಳಿ ಲೋಕಣ್ಣವರಿಗೆ, ಎಲ್ಲ ಸಂಘದವರಿಗೆ, ಎಲ್ಲ ಪೇರೆಂಟ್ಸ್ಗಳಿಗೆ ಹೃತ್ಪೂರ್ವಕವಂಥ ಅಭಿನಂದನೆಗಳನ್ನು ವಂದನೆಯನ್ನು ಸಲ್ಲಿಸಿ ಜಾಸ್ತಿ ಮಾತಾಡಿದ್ದೀನಿ, ಅದನ್ನ ಹೊಟ್ಟೆಗೆ ಹಾಕ್ಕೊಳ್ಳಿ. ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಿದ್ದಾರೆ. ನನಗೆ ತುಂಬ ಇಷ್ಟವಾಗಿರುವಂಥ ಮಾತು ಏನು ಹೇಳಿದರು ಅಂದರೆ, ಅವರು ಬರೀ ಪುಸ್ತಕದ ಹುಳುಗಳಾಗಬೇಡಿ, ಈ ಥರದ ಸಮಾಜ ಸೇವೆಯಲ್ಲಿ ಭಾಗವಹಿಸಿ ಸಮಾಜದ ಒಂದು ಜನಸಂಪರ್ಕವನ್ನು ಗಳಿಸಿ, ಸ್ನೇಹಿತರನ್ನು ಗಳಿಸಿ ಅಂತ. ಹಾಗೆಯೇ ನಿಮ್ಮ ರೋಲ್ ಮಾಡೆಲ್ ಬೇರೆ ಎಲ್ಲೆಲ್ಲೋ ಹುಡುಕಕ್ಕೆ ಹೋಗಬೇಡಿ. ವೇದಿಕೆ ಮೇಲಿರುವಂಥ ದಿವಾಕರ್ ಸರ್ ಅವರ ಸರಳ ಜೀವನವನ್ನು ಎಳೆಯಾಗಿ ಬಿಚ್ಚಿಟ್ಟು ಅವರಂತೆ ನೀವಾಗಿ, ಅವರಿಗಿಂತಲೂ ಸಹ ಹೆಚ್ಚಿನ ಸಾಧನೆಯನ್ನು ಗೈಯುವಂಥ ವಿದ್ಯಾರ್ಥಿಗಳು ನೀವಾಗಿ ಎಂದು ಹೇಳಿದಂಥ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರಿಗೆ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದಿರಿ. ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮಕ್ಕಳು, ಆದರೂ ಸಹ ಇನ್ನೂ ಮುಂದೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಬರುವಂತಾಗಲಿ. ಈಗ ನಾನು ಈ ವೇದಿಕೆಯನ್ನು ಶ್ರೀಯುತ ದಾರುಕೇಶ್ ಸರ್ ದಾರುಕೇಶ್ ಹಿರಿಯ ಉಪನ್ಯಾಸಕರು, ಡಯಟ್ ದಾವಣಗೆರೆ, ಇವರಿಗೆ ಮುಖ್ಯ ಅತಿಥಿಗಳ ನುಡಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಮ್ಮ ವೀರೇಶ್ ವಡನ್ಪುರ್ ಅವರು ಬೆಂಕಿ ಭಾಷಣ ಮಾಡಿದ್ದಾರೆ. ಅವ್ರು ಭಾಷಣ ಮಾಡಿದ ಮೇಲೆ ಮಾತಾಡೋಕ್ಕೆ ಏನು ಉಳಿದಿರಲ್ಲ ಮ್ಯಾಟ್ರ್. ಇನ್ನು ಇವರು ಒಂದು ಸ್ವಲ್ಪ ಅದ್ರ ಮೇಲೆ ಹೇಳೋದೆಲ್ಲ ಹೇಳಿದ್ದಾರೆ. ಈಗ ದಿವಾಕರ್ ಸಾಹೇಬ್ರ ಬಗ್ಗೆ ಆಲ್ರೆಡಿ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಅವ್ರು ಮಾತಾಡಬೇಕು, ಅವ್ರ ಮಾತುಗಳನ್ನು ಕೇಳಬೇಕು ಅನ್ನೋದು ನಿಮ್ಮೆಲ್ಲರ ಅಪೇಕ್ಷೆ. ಮಧ್ಯದಲ್ಲಿ ನಮ್ದೇನಿರಲ್ಲ, ಆದರೂ ಏನೋ ಹೇಳ್ಬೇಕು, ಒಂದೆರಡು ಮಾತು ಹೇಳ್ತೀವಿ. ಏನು ಹೇಳ್ತೀವಿ? ಈಗ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ ಉದ್ದೇಶಿಸಿ ಎಲ್ಲರ ಹೆಸರು ತಗೊಳಕ್ಕೆ ಹೋಗೋದಿಲ್ಲ, ನಾನು ಸಮಯ ಆಗಿದೆ. ಲೋಕಣ್ಣ ಮಾಗೋಡ್ರು ಭಾಳ ಇದಕ್ಕೆ 2-3 ಮೀಟಿಂಗ್ ಮಾಡಿದ್ದಾರೆ. ಈ ಸಭೆ ಮಾಡೋಕ್ಕೆ ಮಾಡಿ ನಮ್ಮನ್ನೆಲ್ಲ ಕರೆದು, ಸರ್ ಹಿಂಗಿಂಗೆ ಮಾಡಬೇಕು. ಆಯಿತು, ಎಸ್ ಮಾಡೋಣ. ಹೋದ ಸರಿ ನಾವು ಕುವೆಂಪು ಇದರಲ್ಲಿ ಮಾಡಿದಾಗೂ ಕೂಡ ಎಲ್ಲರನ್ನು ಕರೆಸಿ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ನಮ್ಮ ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ಏನಿದೆ, ಇದರೊಟ್ಟಿಗೆ ವೀರಶೈವ ಲಿಂಗಾಯತ ನೌಕರರ ಸಂಘ ಅದು ಜಾಯಿನ್ ಆಗಬೇಕು. ಜಾಯಿನ್ ಆದರೆ ಇನ್ನೂ ಸ್ಟ್ರೆಂತ್ ಬರುತ್ತೆ. ಜೊತೆಗೆ ನಮ್ಮ NGO ನಮ್ಮ ನೌಕರರ ಸಂಘದವರು ಕೂಡ ಕೈ ಜೋಡಿಸ್ಬೇಕು ಅಂತ. ಆಮೇಲೆ ನಾನು ಹೇಳಿದೆ, ನಮ್ಮ ಕರ್ನಾಟಕ ವೀರಶೈವ ಲಿಂಗಾಯತ ನೌಕರರು ಏನಿದೆ, ಆ KVL ಕರ್ನಾಟಕ ವೀರಶೈವ ಲಿಂಗಾಯತ ನೌಕರರದು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ.
ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ದಾವಣಗೆರೆಗೆ ಬೇಕು. ಒಂದು ದೊಡ್ಡ ಬ್ಯಾಂಕ್, ಒಂದು ಕೋಆಪರೇಟಿವ್ ಬ್ಯಾಂಕ್ ದೊಡ್ಡದಾಗಬೇಕು. ಅದು ಈಗೇನು ಸುಮಾರು ಒಂದು ಭಾಳ ದೊಡ್ಡ ಮಟ್ಟಕ್ಕೆ ನಮ್ಮ ಅಮ್ಮಗೌಡರು ಅದನ್ನು ತಗೊಂಡು ಬಂದಿದ್ದಾರೆ. ನಮ್ಮ KVL ನೌಕರರ ಸಂಘದಿಂದ ಒಂದು ದೊಡ್ಡ ಆಸ್ಪತ್ರೆ. ಸೊ ಈ ಥರ ಕನಸುಗಳನ್ನು ನಾನು ಲಾಸ್ಟ್ ಇದರಲ್ಲಿ ಬಿಚ್ಚಿಟ್ಟಿದ್ದೆ. ಅದರ ಅಂಗವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ, ಸಂಘಟನೆ ಮಾಡಬೇಕಾಗಿದೆ. ಎರಡನೇದೇನೆಂದರೆ, ಇಲ್ಲಿ SLC ಮತ್ತು PUC ಪಾಸಾಗಿರುವಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ತಾವಿಲ್ಲಿ ಬಂದಿದ್ದೀರಿ. ನನ್ನ ಮಕ್ಕಳನ್ನ ನಾನು ಡಾಕ್ಟರ್ ಮಾಡಬೇಕು ಅನ್ನೋರು ಎಷ್ಟು ಜನ ಇದ್ದೀರಿ? ಪೇರೆಂಟ್ಸ್ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಮಕ್ಕಳನ್ನ ಡಾಕ್ಟರ್ ಮಾಡಬೇಕು. ಓಕೆ, ನನ್ನ ಮಕ್ಕಳಿಗೆ ಎಂಜಿನಿಯರ್ ಮಾಡ್ಬೇಕನ್ನೋರು ಎಷ್ಟು ಜನ ಇದ್ದೀರಿ? ಓಕೆ, ನನ್ನ ಮಕ್ಕಳಿಗೆ ನಾನು ಒಬ್ಬ ಏನಪ್ಪ ಟೀಚಿಂಗ್ ಪ್ರೊಫೆಷನ್ ಕಳಿಸ್ಬೇಕು ಅಂತ ಎಷ್ಟು ಜನ ಇದ್ದೀರಿ? ನನ್ನ ಮಕ್ಕಳಿಗೆ ರೈತರನ್ನ ಮಾಡಬೇಕು, ಒಳ್ಳೆ ಅಗ್ರಿಕಲ್ಚರ್ ರೈತನನ್ನಾಗಿ ಮಾಡಬೇಕು. ಒಬ್ರು ಇಲ್ಲ. ನನ್ನ ಮಗನ್ನ ಲಕ್ಷ ಲಕ್ಷ ಸಂಬಳ ತರಂಗ್ ಮಾಡ್ಬೇಕಪ್ಪ, ನಾನು ಏನು ಮಾಡ್ತೇನೋ ಗೊತ್ತಿಲ್ಲ. ಆ ಥರ ಯಾರಿದ್ರಿ? ಸೊ ಭಾಳ ಸಂತೋಷ ಏನಂದರೆ, ನನ್ನ ಮಗ ಏನು ಮಾಡ್ತಾನೋ ಗೊತ್ತಿಲ್ಲ ಸರ್, ಅವನು ಏನೋ ಒಂದು ಆಗ್ಬಿಡ್ಲಿ, ನನಗಿನ್ನೂ ಕ್ಲಾರಿಟಿ ಇಲ್ಲ ಅನ್ನೋಂಥವ್ರು ಎಷ್ಟು ಜನ ಇದ್ದೀರಿ? ಸೊ ಉಳಿದವರೆಲ್ಲ ಏನು ಮಾಡಬೇಕು ಅಂತಿದ್ದೀರಿ? ಯಾಕೆಂದರೆ ನಾನು 25 ವರ್ಷಗಳಿಂದ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕಳೆದ 10 ವರ್ಷಗಳಿಂದ ಎಜುಕೇಷನ್ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿಮ್ಮ ಮಗುವನ್ನ ಏನು ಮಾಡಬೇಕು ಅಂತ ನಿರ್ಧಾರ ತಗೊಳ್ಳದೆ ಹೋದ್ರೆ, ಸರಿಯಾದ ನಿರ್ಧಾರ ತಗೊಳ್ಳದೆ ಹೋದ್ರೆ, ಮೋಸ್ಟ್ ಇಂಪಾರ್ಟೆಂಟ್, ನೀವು ನಿಮ್ಮ ಮಗುವಿನೊಂದಿಗೆ ಕೂತ್ಕೊಂಡು, ಲೋ ಕಂದ ನೀನೇನು ಮಾಡಬೇಕು ಅಂತಿದ್ಯಪ್ಪ? ಮಮ್ಮಿ ನಾನು ಒಂದು CA ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತಿದ್ದೀನಿ ಅಂತ ಮಗು ಹೇಳಿದ್ರೆ, ನೋ, ನೀನು ಡಾಕ್ಟ್ರೇ MBBS ಮೆಡಿಕಲ್ಲೇ ಮಾಡಬೇಕು ನೀನು ಅಂತ ಯಾರು ಪೇರೆಂಟ್ ಹೇಳಿದ್ರಿ ಅಂದರೆ, ಅಲ್ಲಿಗೆ ನಿಮ್ಮ ಚಾಪ್ಟರ್ ಕ್ಲೋಸ್. ಯಾಕೆಂದರೆ ನಾನು ಭಾಳಷ್ಟು ಜನ ಪೇರೆಂಟ್ಗೆ, ಭಾಳಷ್ಟು ಜನ ಸ್ಟೂಡೆಂಟ್ಗೆ ನಾನು ಕೌನ್ಸಿಲಿಂಗ್ ಮಾಡೋದ್ರಿಂದ ನಾನು ಅವರ ಸಮಸ್ಯೆಗಳನ್ನು ಎದುರಿಸಿದ್ದೀನಿ. ಅಪ್ಪ ಮಗನ ಮಾತು ಕೇಳಲ್ಲ, ಮಗ ಅಪ್ಪನ ಮಾತು ಕೇಳಲ್ಲ. ನಿಮ್ಮಿಬ್ಬರಳು ಕುತ್ಕೊಂಡು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೇಬೇಕು ಈ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೀವಿ, ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆನಲ್ಲಿ ಒಂದು ಎಜುಕೇಷನ್ ಕೆರಿಯರ್ ಕೌನ್ಸಿಲಿಂಗ್ ಸೆಂಟರನ್ನು ಓಪನ್ ಮಾಡಿದ್ದೀವಿ. ಸೊ ನಿಮಗೆ ಏನೇ ಗೊಂದಲಗಳಿದ್ರೆ, ನಾನು ಏನು ಆಗಬೇಕು SLC ಅಥವಾ PUC ನಂತರ ನಾನು ಏನು ಮಾಡಬೇಕು ಅನ್ನೋಂಥ ಗೊಂದಲಗಳು ನಿಮ್ಮ ಮೈಂಡಲ್ಲಿ ಯಾರಿಗಾರು ಇದ್ದರೆ, ನಮ್ಮದು ಉಚಿತ ಸೇವೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಇರ್ತಕ್ಕಂಥ ಡಯಟ್ ಕಚೇರಿನಲ್ಲಿ ಒಂದು ಎಜುಕೇಷನ್ ಕೌನ್ಸಿಲಿಂಗ್ ಆ್ಯಂಡ್ ಕೆರಿಯರ್ ಸೆಂಟರ್ ಅಂತ ಒಂದು ಸೆಂಟರ್ ಮಾಡಿದ್ದೀವಿ. ನೀವು ಬಂದು ಅಲ್ಲಿ ನೀವು ಮಾರ್ಗದರ್ಶನ ತಗೋಬೋದು. ಅಲ್ಲಿ ನಿಮಗೆ ಸುಮಾರು 2,000 ಹುದ್ದೆಗಳ ಮಾಹಿತಿ ಸಿಗುತ್ತೆ. ಆ 2,000 ಹುದ್ದೆಗಳಲ್ಲಿ ಯಾವ್ಯಾವ ಹುದ್ದೆಗೆ ಏನೇನು ಸಂಬಳ ಇದೆ ಅಂತ ಸಿಗುತ್ತೆ, ಏನು ಫೆಸಿಲಿಟಿ ಇದೆ ಅಂತ ಸಿಗುತ್ತೆ. ಅದಾದಮೇಲೆ ಯಾವ್ಯಾವ ಸೆಕ್ಟರ್ ಅಂತ ಕರಿತೀವಿ ನಾವು, ಸುಮಾರು 24 ಸೆಕ್ಟರ್ಗಳಿದೆ. ಆರ್ಮಿ ಇದೆ, ಇಂಡಿಯನ್ ನೇವಿ ಇದೆ, ಏರ್ ಫೋರ್ಸ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಹೆಲ್ತ್ ಸೆಕ್ಟರ್ ಇದೆ, ಎಜುಕೇಷನ್ ಸೆಕ್ಟರ್ ಇದೆ. ಈ ಥರ ಸುಮಾರು ಸೆಕ್ಟರ್ಗಳಿದೆ. ಆ ಸೆಕ್ಟರ್ಗಳಲ್ಲಿ ನಿನಗೆ ಏನು ಇಂಟ್ರೆಸ್ಟ್ ಇದೆ, ಇದೆಲ್ಲ ಆದಮೇಲೆ ನಿನಗೆ ವೈಯಕ್ತಿಕವಾದ ಕೆಪಾಸಿಟಿ ಏನಿದೆ ಅನ್ನೋದನ್ನು ಕೂಡ ನೀವು ಅಲ್ಲಿ ತಿಳ್ಕೊಳಕ್ಕೆ ಸಾಧ್ಯತೆ ಇದೆ. ನನಗೆ ಇಂಡಿವಿಜುವಲ್ ಮಲ್ಟಿಪಲ್ ಇಂಟೆಲಿಜೆನ್ಸಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂದರೆ ಬಹುವಿಧದ ಬುದ್ಧಿವಂತಿಕೆ ಅಂತ. ನನ್ನ ಕೆಪಾಸಿಟಿ ಯಾವುದ್ರಲ್ಲಿದೆ ಅಂತ ನೋಡ್ಕೊಳ್ಳೋಕ್ಕೂ ಕೂಡ ನಮ್ಮಲ್ಲಿ ಟೂಲ್ಸ್ ಇದೆ, ಟೆಕ್ನಿಕ್ಸ್ ಇದೆ. ನೀವು ಬಂದು ಅಲ್ಲಿ ಆ ಸೌಲಭ್ಯವನ್ನು ಪಡ್ಕೋಬಹುದು ಅನ್ನುವಂಥದ್ದು. ಇನ್ನೊಂದು ಮಾತಿದೆ, ಏನು ಅಂತ ಹೇಳಿದ್ರೆ, ಊರವರು ನೂರಾಡಿದರೇನು ನನ್ನವರು ಏನೂ ಆಡದ ಬಳಿಕ ಅಂತ. ಅಂದರೆ ಊರಿನವರು ನಮಗೆ ಯಾರೇ ಎಷ್ಟೇ ಸನ್ಮಾನ ಮಾಡಿದ್ರು, ಏನೇ ಮಾಡಿದ್ರು ಕೂಡ ನನ್ನ ಮನೆಯವರು, ನನ್ನವರು ಅನ್ನೋರು ಒಬ್ಬರು ನಮ್ಮನ್ನು ಬೆಂತಟ್ಟಿದ್ರೆ ನಾವು ಜಗತ್ತನ್ನೇ ಗೆಲ್ತೀವಿ ಅನ್ನುವಂಥದ್ದು ಒಂದು ಅನುಭವಿಕರ ಮಾತು. ಅದು ಈ ಸಂದರ್ಭಕ್ಕೆ ಬಹಳ ಒಂದು ಸೂಕ್ತವಾದಂಥ ಒಂದು ಸಮಯೋಚಿತವಾದಂಥ ನಿರ್ಧಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ, ಒಂದು ಭರವಸೆಯನ್ನು ಮೂಡಿಸುತ್ತೆ.
ನಮಗೂ ನಮ್ಮವ್ರು ಇದ್ದಾರೆ ಅನ್ನುವಂಥ ಒಂದು ಧೈರ್ಯವನ್ನ ಈ ಕಾರ್ಯಕ್ರಮ ನಿಮಗೆ ಕಟ್ಟಿಕೊಡುತ್ತೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಎಲ್ಲರೂ ಜೊತೆಯಾಗಿ ಹೋದ್ರೆ ನಾವು ಅದರಿಂದ ಯಶಸ್ಸನ್ನ ಕಾಣ್ತೀವಿ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೌದು, ಎಲ್ಲ ಮಕ್ಕಳಲ್ಲಿ ಮುಂದಿರುವ ಪ್ರಶ್ನೆ ಮುಂದೇನು ಎನ್ನುವ ಹಲವಾರು ಗೊಂದಲಗಳಿಗೆ ನಾವೆಲ್ಲ ಸಿಲುಕಿ ಒದ್ದಾಡ್ತಾ ಇರ್ತೀವಿ, ಪೋಷಕರು ಹಾಗೂ ವಿದ್ಯಾರ್ಥಿಗಳು. ಆ ಎಲ್ಲ ಪ್ರಶ್ನೆಗಳ ಉತ್ತರ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಯಟ್ ಇಲ್ಲಿದೆ, ಬನ್ನಿ ಅಂತೇಳಿ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ, ನಿಮ್ಮನ್ನು ಉರಿದುಂಬಿಸಿದಂತಹ ಶ್ರೀಯುತ ದಾರುಕೇಶ್ ಹಿರಿಯ ಉಪನ್ಯಾಸಕರು ಡಯಟ್ ಇವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ BM ಡಾಕ್ಟರ್ ರವಿ AM ಮುಖ್ಯಸ್ಥರು ಯಾಂತ್ರಿಕ ವಿಭಾಗ DRR ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇವರುಗಳು ನುಡಿಗಳನ್ನು ನುಡಿಬೇಕು ಅಂತೇಳಿ ಕೇಳ್ಕೊಳ್ತೀವಿ. Good afternoon to all of you. Dignitaries on the dais and off the dais. ನನ್ನ ನೆಚ್ಚಿನ ಪೋಷಕರೇ ಹಾಗೂ ಈ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರತಿಭೆಗಳೇ, ಈಗಾಗಲೇ ನಮ್ಮ ವೀರಶೈವ ಪದಾಧಿಕಾರಿಗಳು, ನಮ್ಮ ನೌಕರರ ಪದಾಧಿಕಾರಿಗಳು ತುಂಬ ಅಚ್ಚುಕಟ್ಟಾಗಿ ಸಮಾಜದ ಉದ್ದೇಶಗಳನ್ನು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವ ರೀತಿ ಮುನ್ನಡೆಯಬೇಕು, ತಮ್ಮ ವಿದ್ಯಾರ್ಥಿಗಳ ಒಂದು ಜೀವನವನ್ನು ಮುಂದೆ ನಡೆಸಬೇಕಂತೇಳಿ ಹೇಳಿದ್ದಾರೆ. ನಾನು ಇಲ್ಲಿ ಪೋಷಕರಿಗೆ ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಪೋಷಕರು ಸುಸಂಸ್ಕೃತರಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಅವರಿಗೆ ಜವಾಬ್ದಾರಿ ಗೊತ್ತಿದೆ ಮಕ್ಕಳು ಏನು ಮಾಡಬೇಕಂತೇಳಿ. ಆದರೆ ನಾನು ಡೈರೆಕ್ಟಾಗಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಸುಮಾರು ಒಂದು 25 ವರ್ಷಗಳ ಕಾಲ ಈ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡಿ ಡೈರೆಕ್ಟಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಬಂದು ಸುಮಾರು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಎಸ್ಪೆಷಲಿ ಆಫ್ಟರ್ ದ ಕೋವಿಡ್, ನಮ್ಮ ಮಕ್ಕಳಲ್ಲಿ ಕಲಿಕೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಕಲಿಕೆ ಅಂದರೆ ಏನಂತಂದರೆ, ಮಾರ್ಕ್ಸ್ ತೆಗಿತಾರೆ, 90% ತೆಗಿತಾರೆ, 92, 95 ಹೀಗೆಲ್ಲ ಪರ್ಸೆಂಟೇಜ್ ತೆಗಿತಾರೆ. ಆದರೆ ಆ ಇಂಟೆಲಿಜೆಂಟ್ ಲೆವೆಲ್ ಅನ್ನೋದು ತುಂಬಾ ಕಡಿಮೆ ಇರ್ತದೆ. ಇದು ಯಾಕೆ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಇದಕ್ಕೆ ಕಾಡ್ತವೆ. ಇತ್ತೀಚೆಗೆ ಅದು ಎಸ್ಪೆಷಲಿ ಈ ಟೆಲಿಕಮ್ಯುನಿಕೇಷನ್ ಗ್ಯಾಡ್ಜೆಟ್ಸ್ಗಳು ಬಂದ ಮೇಲಂತೂ ಈ ಕಲಿಕೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಹುಡುಗರು ಅಂದರೆ, ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಂದರೆ ಗೂಗಲ್ ಸರ್ಚ್ ಮಾಡ್ತಾರೆ, ChatGPT ಹೋಗ್ತಾರೆ, ಅಲ್ಲಿ ಸಿಗ್ತಕ್ಕಂಥ ಆ ಕನ್ಸಾಲ್ಟೇಟೆಡ್ ಆನ್ಸರ್ ತೊಗೊಂಡ್ಬಿಟ್ಟು ಏನು ಮಾಡ್ತಾರೆ, ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಈ ಟೆಕ್ಸ್ಟ್ ಬುಕ್ಗಳನ್ನು ಓದೋ ಅಭ್ಯಾಸವನ್ನು ತುಂಬಾ ಕಡಿಮೆ ಮಾಡ್ತಾರೆ. ಈಗ ನಮ್ಮ ಮನೆಯಲ್ಲಿ ನನ್ನ ಮಗ ಒಬ್ಬ ಈಗ DM ಮಾಡ್ತಾ ಇದ್ದಾನೆ ಜಯದೇವ ಹಾಸ್ಪಿಟಲ್ಲಿ, ಇನ್ನೊಬ್ಬ ಮಗಳು JJ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅವರು ಓದ್ಬೇಕಾದ್ರೆ ನೋಡ್ತಾ ಇದ್ದೆ ನಾನು, ಅವ್ರು ಎಷ್ಟು ಬುಕ್ಸ್ಗಳನ್ನು ಓದ್ತಾ ಇದ್ರು, ಯಾವ ಥರ ಪ್ರಿಪೇರ್ ಮಾಡ್ತಾ ಇದ್ರು. ನನಗೆ ಅವರಿಗೆ ಅಡ್ವೈಸ್ ಮಾಡಿದ್ದೆ, ಡೋಂಟ್ ರೆಫರ್ ಈ ಗೂಗಲ್ ಆರ್ ಇವನ್ ChatGPT, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸನ್ನು ಜಾಸ್ತಿ ರೆಫರ್ ಮಾಡಬೇಡಿ, ಯು ಸ್ಟಿಕ್ ಆನ್ ಟು ದ ಬುಕ್ಸ್. ಅವರು ಯಾವತ್ತೂ ನೋಟ್ಸ್ಗಳನ್ನು ಮಾಡ್ಕೊಳ್ಳಿಲ್ಲ. ದೇ ರೆಫರ್ಡ್ ಕಂಪ್ಲೀಟ್ಲಿ ದ ಟೆಕ್ಸ್ಟ್ ಬುಕ್ಸ್. ದೇ ಅಚೀವ್ಡ್ ಎ ಲಾಟ್ ಇನ್ ದೇರ್ ಸ್ಟಡೀಸ್. ಮಕ್ಕಳೇ, ನನ್ನ ಸಿನ್ಸಿಯರ್ ಅಡ್ವೈಸು ನಿಮಗೆಲ್ಲ, ಡೋಂಟ್ ರೆಫರ್ ಟು ಯುವರ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್. ಅದು ಯಾಕೆ ಇರಬೇಕಂದ್ರೆ, ಅದು ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕಷ್ಟೇ ಇರಬೇಕು, ಒಂದು ಕಂಪ್ಯಾರಿಸನ್ ಸ್ಟಡೀಸ್ ಮಾಡ್ಕೊಳ್ಳಿಕ್ಕೆ ಇರಬೇಕು. ಅದೇ ನಿಮಗೆ ಬೈಬಲ್ ಥರ ಆಗಬಾರ್ದು, ಅದೇ ಕಂಪ್ಲೀಟ್ ಫೈನಲ್ ಆಗಬಾರ್ದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಎಸ್ಪೆಷಲಿ ನಿಮ್ಮ 10th ಮಕ್ಕಳು ಏನು ಮಾಡ್ತೀರಾ, ನೀವೆಲ್ಲ PUCಗೆ ಹೋಗ್ತೀರಾ. PUCನಲ್ಲಿ ಒಳ್ಳೊಳ್ಳೆ ಈಗಿರೋ ಈ PUC ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ಯು ಟೇಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈವನ್ ಮ್ಯಾಥಮೆಟಿಕ್ಸ್, ತುಂಬ ಚೆನ್ನಾಗಿದೆ ಕಾಂಟೆಂಟ್. ನಮ್ಮ ಮುಂದಿನ ಟೆಕ್ನಾಲಜಿ ಡೆವಲಪ್ಮೆಂಟಿಗೆ, ನಮ್ಮ ರಿಸರ್ಚ್ ಡೆವಲಪ್ಮೆಂಟಿಗೆ ಏನು ಬೇಕೋ ಎಲ್ಲ ಬೇಸಿಕ್ಸ್ ಕಾಂಟೆಂಟನ್ನು ತುಂಬ ಅಚ್ಚುಕಟ್ಟಾಗಿ ಫಾರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಓದಿದ್ದು ಸಬ್ಜೆಕ್ಟಿಗೆ ಕಂಪೇರ್ ಮಾಡಿದರೆ ಈಗಿರೋ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ನೀವೆಲ್ಲ ಏನು ಮಾಡಬೇಕಂದ್ರೆ, ಆ ಕಾಂಟೆಂಟ್ಗಳನ್ನು ಪ್ರಾಕ್ಟಿಕಲ್ಲಿಗೆ ರೂಪದಲ್ಲಿ ತೊಗೊಂಡ್ಬಿಟ್ಟು ನೀವು ಓದಬೇಕು. ಯಾವತ್ತು ನೀವು ಯಾವುದೇ ಒಂದು ಪ್ರಾಬ್ಲಮನ್ನು, ಯಾವುದೇ ಒಂದು ಲಾನ್ನು ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿಬಿಟ್ಟು ನೀವು ಏನಾದರೂ ಓದ್ಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಯಾವತ್ತೂ ಮಗಪ್ ಮಾಡಬೇಡಿ, ಹಾಗೆ ಸರ್ಫೇಸ್ ಲೆವೆಲಲ್ಲಿ ಓದಲಿಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕಂದ್ರೆ, ನ್ಯಾಚುರಲಾಗಿ ಏನು ಇದೆಯಲ್ಲ, ಈಗೆಲ್ಲ ನೋಡಿ ದೇವರು ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ನಿಮಗೆ ದೇವರು ಸೃಷ್ಟಿ ಮಾಡಿದ್ರಲ್ಲಿ ನಿಮಗೆ ಸೈನ್ಸನ್ನು ನೋಡ್ಬೋದು.
ಎಲ್ಲ ನಮ್ಮ ಸೈಂಟಿಸ್ಟು ನಾವು ಏನೀಗ ಕಂಡುಹಿಡಿದಾರೆ ಲಾಸ್, ಎಲ್ಲ ಲಾಸನ್ನು ನೋಡ್ಬೋದು. ನೀವು ಏನು ಮಾಡಬೇಕಂದ್ರೆ ಅನಲೈಸ್ ಮಾಡಬೇಕು. ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಂಡಾಗ ಅನಲೈಸ್ ಮಾಡಬೇಕು. ಪ್ರಾಕ್ಟಿಕಲಿ ಅದು ಹೇಗೆ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು. ಯಾರು ಹೆಚ್ಚಾಗಿ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ ಅನಲೈಸ್ ಮಾಡ್ತಾನೋ ಇಲ್ ಬಿಕಮ್ ದ ಗ್ರೇಟ್ ಪರ್ಸನ್. ನಿಮಗೆ ಮಾರ್ಕ್ಸ್ಗಳು ಕಡಿಮೆ ಆಗ್ಬೋದು, ಆದರೆ ನಿಮಗೆ ಇಂಟೆಲಿಜೆಂಟ್ ಲೆವೆಲ್ ಜಾಸ್ತಿ ಆಗ್ತದೆ. ಮುಂದೆ ನಿಮಗೆ ರಿಸರ್ಚ್ ಮಾಡಲಿಕ್ಕೆ, ಹೊಸ ಒಂದು ಆವಿಷ್ಕಾರ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಇಲ್ಲಾಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ನೀವು 97% ಈಗ ತೊಗೊಂಡಿದ್ರು ಮುಂದೆ ಅದು ನಿಮಗೆ ಉಪಯೋಗ ಆಗೋದಿಲ್ಲ. ನಾವು ಸಾಕಷ್ಟು ಜನ ನೋಡ್ತೀವಿ, ನಮ್ಮ ಕ್ಯಾಂಪಸ್ಸಿಗೆ ಬರ್ತಾರೆ, ಎರಡೆರಡು ಸಬ್ಜೆಕ್ಟ್ ಹುಡುಗ ಫೇಲ್ ಆದ್ರೂ ಅವನು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾನೆ. 85% ಹುಡುಗ ಕ್ಯಾಂಪಸ್ಸಲ್ಲಿ ಸೆಲೆಕ್ಷನ್ ಆಗೋದಿಲ್ಲ. ಕಾರಣ ಇಷ್ಟೇ, ನಾವು ಏನು ಮಾಡ್ತೀವಿ ಅಂತಂದರೆ ಮಾರ್ಕ್ಸ್ ಬಗ್ಗೆ ಜಾಸ್ತಿ ಆ್ಯಕ್ಚುಲಿ ಫೋಕಸ್ ಮಾಡ್ತೀವಿ. ನಾವು ಓದಬೇಕಾದ್ರೆ ಏನು ಮಾಡಬೇಕು, ಎಸ್ಪೆಷಲಿ ಮಕ್ಕಳುಗಳು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೇಚರನ್ನು ಅರ್ಥ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಎಲ್ಲರೂ ಸುಮಾರು ಮಕ್ಕಳೆಲ್ಲ ಹಳ್ಳಿಯಲ್ಲಿದ್ದೀರಾ. ನೀವು ಹಳ್ಳಿನಲ್ಲಿ ಇರೋ ನೀವು ಎಲ್ಲ ಇದನ್ನು ನೋಡಿದಾಗ ನಿಮಗೆ ಸೈನ್ಸ್ ಕಾಣ್ತದೆ. ನೀವೇನಾದ್ರೂ ಚಾನಲ್ ಈಚಾಡಿದರೆ ಅಂದರೆ ನೀವು ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಬರ್ನಾಲಿಸ್ ಥಿಯರಮ್ ಅಂತ ಓದ್ತೀವಿ, ಪ್ಯಾಸ್ಕಲ್ಸ್ ಲಾ ಅಂತ ಓದ್ತೀವಿ. ನೀವೇನಾದರೂ ಮರ ಹತ್ತದ್ದು ಮಾವಿನಕಾಯಿ ಹೊಡೆದೇನಾದ್ರಕ್ಕಂದ್ರೆ ನ್ಯೂಟನ್ಸ್ ಲಾ ನೀವು ನೋಡ್ತೀರಾ. ನೀವೇನಾದ್ರೂ ಮನೆಯಲ್ಲಿ ಕರೆಂಟ್ ಏನಾದರೂ ಹೊಡೆಸ್ಕೊಂಡಿದ್ರೆ ಅಂದರೆ ಫ್ಯಾರಡೆ ಲಾಸ್ ಕಲಿತೀರಾ. ಹೀಗೆ ಪ್ರತಿಯೊಂದು ಆಗಿರೋಂಥ ನೇಚರನ್ನು ನಾವು ಲಾ ರೂಪದಲ್ಲಿ ನಮ್ಮ PUC ಸೈನ್ಸಲ್ಲಿ ಕಲಿತೀವಿ. ಆ ಥರ ನೀವು ಆ ಸೈನ್ಸಿಂದ ಬಂದಿರತಕ್ಕಂಥದ್ದೇ ಡೆವಲಪ್ಮೆಂಟೇ, ಆ ಡಿರವೇಷನ್ಸೇ ಟೆಕ್ನಾಲಜಿ. ಯಾರು ಸೈನ್ಸಲ್ಲಿ ಫಂಡಮೆಂಟಲ್ಸಲ್ಲಿ ತುಂಬ ಚೆನ್ನಾಗಿರ್ತೀರಾ, ನೀವು ಟೆಕ್ನಾಲಜಿನನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ತೀರಾ, ಒಳ್ಳೆ ರಿಸರ್ಚರ್ ಆಗ್ತೀರಾ, ದೇಶಕ್ಕೆ ಬೇಗ ಇರ್ತಕ್ಕಂಥ ಟೆಕ್ನಾಲಜಿ ಡೆವಲಪ್ ಮಾಡ್ತೀರಾ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಇವತ್ತು ಏನು ಯೂಸ್ ಮಾಡ್ತಾ ಇದೀವಲ್ಲ, ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲೆಲ್ಲ ವೆಹಿಕಲ್ಸ್ಗಳೆಲ್ಲ ಇದ್ದಾವೆ. ಹೋಂಡಾ ಇದೆ, ಅದೇ ಥರ ನಿಮಗೆ ಸುಜುಕಿ ಇದೆ. ಇವ್ಯಾವ ಟೆಕ್ನಾಲಜಿ ನಮ್ಮವಲ್ಲ ಇವು. ಈ ಟೆಕ್ನಾಲಜಿನನ್ನು ನಮ್ಮ ಇಂಡಿಯನ್ಸ್ನವ್ರು ತಯಾರು ಮಾಡಿಲ್ಲ. ನಾವು ಜಸ್ಟ್ ಎಂಡ್ ಯೂಸರ್ಸ್, ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಅದೇ ಥರನೇ ಈ ಮೊಬೈಲ್ಗಳು, ಸ್ಯಾಮ್ಸಂಗ್ ಮೊಬೈಲ್ ಇರ್ಬೋದು, ಆಪಲ್ ಮೊಬೈಲ್, ಇವೆಲ್ಲವೂ ಟೆಕ್ನಾಲಜಿ ನಮ್ಮದಲ್ಲ, ನಾವು ಡೆವಲಪ್ ಮಾಡಿರೋ ಟೆಕ್ನಾಲಜಿ ಅಲ್ಲ. ಯಾವಾಗ ನಾವು ನಮ್ಮದೇ ಆದ ಟೆಕ್ನಾಲಜಿ ಡೆವಲಪ್ ಮಾಡ್ತೀವೋ ಆವಾಗ ನಮ್ಮ ದೇಶ ಮುಂದೆ ಬಂದಂಗೆ ನಾವು ಮುಂದುವರೆದಿದ್ದೀವಿ ಅಂತ ಅರ್ಥ. ನಾವು ಯೂಸ್ ಮಾಡಿದ ತಕ್ಷಣ ನಾವು ಡೆವಲಪ್ ಆಗಿದ್ದೇವೆ ಅಂತ ಅಲ್ಲ. ಸೊ ಹಾಗಾಗಿ ನೀವು ನಮ್ಮ ದೇಶದಲ್ಲಿ ನಮ್ಮದೇ ಆದ ಒಂದು ಟೆಕ್ನಾಲಜಿ ಬೇಕಂದರೆ ನೀವೆಲ್ಲರೂ ನಿಮ್ಮ ಶ್ರಮ ಅತ್ಯಗತ್ಯ. ನೀವು ಟೆಕ್ನಾಲಜಿನ ಕಲ್ತ್ಕೋಬೇಕು, ಸೈನ್ಸನ್ನು ಚೆನ್ನಾಗಿ ಕಲ್ತ್ಕೋಬೇಕು. ನೀವು ಸೈನ್ಸನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ಅಂದರೆ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಸೈನ್ಸ್ ಆಗಲಿ, ಮತ್ತೊಂದಾಗಲಿ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತೀರಾ, ಹೊಸ ಆವಿಷ್ಕಾರಗಳನ್ನು ಪ್ರಪಂಚದಲ್ಲಿ ಮಾಡ್ತೀರಾ. ಅವಾಗ ಎಲ್ಲರೂ ನಮ್ಮ ಟೆಕ್ನಾಲಜಿನನ್ನು ತೊಗೊಂಡೋಗ್ತಾರೆ, ನಾವು ಶ್ರೀಮಂತರಾಗ್ತೀವಿ. ಇಲ್ಲಾಂದರೆ ಆಗೋದಿಲ್ಲ. ನಾವೆಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ, ನಾವೆಲ್ಲ ಐಷಾರಾಮಿ ಜೀವನ ಮಾಡ್ತಾ ಇದ್ದೀವಿ ಹಾಗೆ ಅಂತೆಲ್ಲ ಇಲ್ಲ. ಅಲ್ಲಿ ಅವ್ರು 10 ರೂಪಾಯಿ ಖರ್ಚು ಮಾಡೋದನ್ನು, ಅವ್ರು ಖರ್ಚು ಮಾಡಿ ತಯಾರು ಮಾಡಿದ್ದಾನ ಇಲ್ಲಿ 100 ರೂಪಾಯಿಗೆ ಮಾಡ್ತಾರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅದು. ನಾವೇ 10 ರೂಪಾಯಿಗೆ ನಾನು ಡೆವಲಪ್ ಮಾಡಿಬಿಟ್ಟು ಬೇರೆ ದೇಶಕ್ಕೆ ನಾವು ಮಾರಿದರೆ ನಾವು ಶ್ರೀಮಂತರಾಗ್ತೀವಿ. ಆ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ಯಾಕೆ ಮಾಡ್ತಾ ಇಲ್ಲ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇಲ್ಲ. ಎಸ್ಪೆಷಲಿ ನಿಮಗೆ ಕೊರೋನಾ ಆದಮೇಲೆ ಆಗಿರೋ ಸಮಸ್ಯೆ ಇದೇನೆ. ಯಾವ ಹುಡುಗನು ಹೆಚ್ಚು ಕಷ್ಟಪಟ್ಟು ಓದೋ ಥರದ್ದು ಮಾಡೋದಿಲ್ಲ. ಎಲ್ಲ ಆ್ಯಕ್ಚುಲಿ ಸ್ಟಿಕ್ ಆನ್ ಟು ದಟ್ ChatGPT ಆರ್ ಗೂಗಲ್ ಇನ್ಫಾರ್ಮೇಷನ್ಸ್. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ. ನೀವೊಬ್ಬ ಉತ್ತಮ ಪ್ರಜೆ ಆಗಬೇಕು, ಉತ್ತಮ ವಿಜ್ಞಾನಿ ಆಗಬೇಕು, ಉತ್ತಮ ವೈದ್ಯನಾಗಬೇಕು, ಉತ್ತಮ ಇಂಜಿನಿಯರ್ ಆಗಬೇಕು ಅನ್ನೋದಾದರೆ ನೀವು ಪುಸ್ತಕಗಳನ್ನು ಓದಿ, ಸರಿಯಾಗಿ ಪುಸ್ತಕಗಳನ್ನು ಓದಿ, ಹೆಚ್ಚು ಕಾಂಟೆಂಟನ್ನು ತಿಳ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಯು ವಿಲ್ ಬಿಕಮ್ ಎ ವೆರಿ ಗುಡ್ ಪರ್ಸನಾಲಿಟಿ. ನಾನು ಒಂದು ಮಂತ್ ನಾನು ಆ್ಯಕ್ಚುಲಿ ಜಪಾನ್ ಟೂರ್ ಹೋಗಿದ್ದೆ ನನ್ನ ಸಂಶೋಧನೆ ಬಗ್ಗೆ. ಅಲ್ಲಿ ಯಾವ ಥರ ಇದ್ದಾರೆ ಜನ ಅಂತಂದರೆ, ನಿಮಗೆ ಹೆಚ್ಚು ಮಾತಾಡೋದಿಲ್ಲ ಜಪಾನೀಸ್ ಎಲ್ಲ. ಏನಾದರೂ ಮಾತಾಡಿದರೆ ನಗ್ತಾರಷ್ಟೇ. ನಾವು ಇಂಡಿಯನ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಒಂದು ಸ್ವಲ್ಪ ಯಾರಾದರೂ ಮಾತಾಡ್ಸಿದ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಬಟ್ ಆ ಕಂಟ್ರಿನಲ್ಲಿ ಹಂಗೆಲ್ಲ ಮಾಡಲ್ಲ. ಸ್ಮೈಲ್ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ ತಲೆಬಾಗಿ, ಅಷ್ಟೇ. ದೇ ವಿಲ್ ಸ್ಟಿಕ್ ಆನ್ ಟು ದೇರ್ ವರ್ಕ್. ಅವ್ರ ಕೆಲಸ ಮಾಡ್ತಾರೆ. ನಾನು ಹೋಗಿದ್ದು ಯೂನಿವರ್ಸಿಟಿ, ಕುಮಾಮೋಟೋ ಯೂನಿವರ್ಸಿಟಿ ಅಂತೇಳಿ, ಅಲ್ಲಿ ದೊಡ್ಡ ಇಂಡಸ್ಟ್ರಿ ಥರ ಒಂದೊಂದು ಲ್ಯಾಬ್ಗಳು. ಆ ಲ್ಯಾಬಲ್ಲಿ 3-4 ಜನ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಿರ್ತಾರೆ. ಯಾರು ನಮ್ಮ ಥರ ಹಿಂಗೆ ಕುತ್ಕೊಂಡು ಮಾತಾಡೋದು ಆ ಥರದಲ್ಲಿ ನಾನು 1 ತಿಂಗಳಲ್ಲಿ ನೋಡಿದಲ್ಲ, ಯಾವುದೂ ಆಗಲೇ ಇಲ್ಲ. ಅವ್ರು ಏನು ಕೆಲಸ ಇದೆಯೋ ಆ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಸಣ್ಣ ಪುಟ್ಟ ದೇಶ ಇವತ್ತಿನ ಜಗತ್ತಿನ ಅತ್ಯುತ್ತಮ ಒಂದು ದೇಶ ಆಗಿದೆ. 12 ಕೋಟಿ ಜನ ಇವತ್ತು ನಮ್ಮ ದೇಶನ ರೂಲ್ ಮಾಡ್ತಾ ಇದ್ದಾರೆ. ಹಾಗೆ ನೀವೆಲ್ಲ ಏನು ಮಾಡಬೇಕು ಮಕ್ಕಳೇ, ನೀವು ಏನು ಮುಂದೆ ಓದಬೇಕಂತ ಇದ್ದೀರಾ ಅದರ ಪುಸ್ತಕಗಳನ್ನು ಓದಿ, ಒಳ್ಳೆ ಜ್ಞಾನವನ್ನು ಸಂಪಾದಿಸಿ, ಅದಕ್ಕೆ ನಿಮಗೆ ಪೋಷಕರ ಒಂದು ಹೆಲ್ಪನ್ನು ತಗೊಳ್ಳಿ. ಈ ಒಂದು
ಮಾತನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಬೇಕು ಅಂತ ನಮ್ಮ ಪತ್ತಿನ ಮತ್ತು ಇತರ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನಾನು ಆ್ಯಕ್ಚುಲಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ. ವಾಸ್ತವವಾಗಿ ನಾವೆಲ್ಲರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿದ್ದೇವೆ. ಅದರಿಂದ ಹೊರಬಂದು ಪುಸ್ತಕಗಳನ್ನು ಓದಿ ಪುಸ್ತಕ ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತೆ ಎನ್ನುವ ಸಂದೇಶವನ್ನು ನೀಡುತ್ತಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದಂತಹ ರವಿ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.